GBC ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಮಕ್ಕಳೇ, ನಾವಿಂದು ಘಟಕ 15 ಪರಿಮಾಣಗಳ ಹೋಲಿಕೆ ಕಂಪೇರಿಂಗ್ ಕ್ವಾಂಟಿಟೀಸ್ ಈ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣವೇ ಮಕ್ಕಳೇ. ಈ ಘಟಕದಲ್ಲಿ ನಾವು ಕಲಿಯಬೇಕಾಗಿರುವ ಅಂಶಗಳೆಂದರೆ ಅನುಪಾತ ಮತ್ತು ಶೇಕಡ ಕ್ರಮಗಳ ಪುನರಾವಲೋಕನ, ಏರಿಕೆ ಅಥವಾ ಇಳಿಕೆಯ ಶೇಕಡ ಪ್ರಮಾಣ ಕಂಡುಹಿಡಿಯುವುದು, ರಿಯಾಯಿತಿ ಕಂಡುಹಿಡಿಯುವುದು, ಶೇಕಡ ದರಗಳಲ್ಲಿ ಅಂದಾಜಿಸುವಿಕೆ, ಕೊಳ್ಳುವುದು ಮತ್ತು ಮಾರುವುದಕ್ಕೆ ಸಂಬಂಧಿಸಿದ ಬೆಲೆಗಳು ಅಂದರೆ ಲಾಭ ಮತ್ತು ನಷ್ಟ, ಅಸಲು ಬೆಲೆ, ಮಾರಾಟ ಬೆಲೆ, ಶೇಕಡಾ ಲಾಭ ಮತ್ತು ಶೇಕಡಾ ನಷ್ಟವನ್ನು ಕಂಡುಹಿಡಿಯುವುದು, ಮಾರಾಟ ತೆರಿಗೆ ಸೇಲ್ಸ್ ಟ್ಯಾಕ್ಸ್, ಮೌಲ್ಯವರ್ಧಿತ ತೆರಿಗೆ ವ್ಯಾಟ್, ಸರಕು ಮತ್ತು ಸೇವಾ ತೆರಿಗೆ GST ಇವುಗಳ ಬಗ್ಗೆ ತಿಳಿದುಕೊಳ್ಳುವುದು. ಅಲ್ಲದೆ ಚಕ್ರಬಡ್ಡಿ, ಈ ಚಕ್ರಬಡ್ಡಿಗೆ ಸಂಬಂಧಿಸಿದಂತೆ ಚಕ್ರಬಡ್ಡಿಯ ಸೂತ್ರವನ್ನು ಕಂಡುಹಿಡಿಯುವುದು, ವರ್ಷಕ್ಕೊಮ್ಮೆ ಅಥವಾ ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿ ಲೆಕ್ಕಾಚಾರ ಮಾಡುವಾಗ ಬಡ್ಡಿಯ ದರ ಕಂಡುಹಿಡಿಯುವಿಕೆ, ಚಕ್ರಬಡ್ಡಿಯ ಸೂತ್ರದ ಅನ್ವಯಗಳು, ಈ ಎಲ್ಲ ವಿಷಯಗಳನ್ನು ಮಕ್ಕಳೇ ನಾವು ಈ ಘಟಕದಲ್ಲಿ ಕಲಿಯೋಣವೇ. ಹಾಗಾದರೆ ಮೊದಲಿಗೆ ಅನುಪಾತ ಮತ್ತು ಶೇಕಡ ಕ್ರಮಗಳ ಪುನರಾವಲೋಕನ. ಅನುಪಾತ ಅಂತಕ್ಕಂಥದ್ದು ಮಕ್ಕಳೇ ಬೇರೆ ಏನೂ ಇಲ್ಲ, ಪರಿಮಾಣಗಳನ್ನು ಹೋಲಿಕೆ ಮಾಡ್ತಕ್ಕಂಥದ್ದು, ಎರಡು ವಸ್ತುಗಳ ಪರಿಮಾಣಗಳನ್ನು ಹೋಲಿಕೆ ಮಾಡ್ತಕ್ಕಂಥದ್ದು. ನಾವಿಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಒಂದು ಶಾಲೆಯಲ್ಲಿ 8ನೇ ತರಗತಿ ಮಕ್ಕಳು ಕಿರು ಪ್ರವಾಸವನ್ನು ಏರ್ಪಡಿಸಿರ್ತಾರೆ. ಅಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 60% ಹುಡುಗಿಯರಿರ್ತಾರೆ, ಅಂದರೆ 100ಕ್ಕೆ 60 ಭಾಗ ಹುಡುಗಿಯರಿರ್ತಾರೆ. ಅವರ ಸಂಖ್ಯೆ 18, 60% ಅಂದರೆ ಅಲ್ಲಿ 18 ಇರ್ತಾರೆ. ಕಿರು ಪ್ರವಾಸದ ತಾಣವು ಶಾಲೆಯಿಂದ 55 ಕಿಲೋಮೀಟರ್ ದೂರದಲ್ಲಿದ್ದು ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ಗೆ ರು 12 ದರದಂತೆ ಶುಲ್ಕ ತೆಗೆದುಕೊಳ್ಳುತ್ತದೆ. ಒಟ್ಟು ಉಪಹಾರದ ಖರ್ಚು 4280. ಹಾಗಾದರೆ ನಾವು ಕೆಳಗಿನ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ನಾವು ಇಲ್ಲಿ ಅನುಪಾತ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಈಗ ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನುಪಾತ ಎಷ್ಟು ಅಂತ ನಾವೀಗ ಒಂದನೇದಾಗಿ ಕಂಡುಹಿಡಬೇಕು. ಎರಡನೇದು, ತರಗತಿಯೊಂದಿಗೆ ಇಬ್ಬರು ಶಿಕ್ಷಕರು ಸಹ ಹೋಗುತ್ತಿದ್ದರೆ ಆಗ ಪ್ರತಿಯೊಬ್ಬರಿಗೂ ತೆಗೆದುವ ಖರ್ಚು ಎಷ್ಟು ಎಂಬುದನ್ನು ಕಂಡುಹಿಡಬೇಕು. ಅವರ ಮೊದಲ ನಿಲುಗಡೆಯ ಶಾಲೆಯಿಂದ 22 ಕಿಲೋಮೀಟರ್ ದೂರವಿದ್ದರೆ ಇದು ಒಟ್ಟು ದೂರವಾದ 55 ಕಿಲೋಮೀಟರ್ 56 ಕಿಲೋಮೀಟರ್ನ ಶೇಕಡವಾರು ಎಷ್ಟಾಗುತ್ತದೆ. ಹಾಗಾದರೆ ಕ್ರಮಿಸಬೇಕಾದ ಉಳಿದ ದೂರವು ಒಟ್ಟು ದೂರದ ಶೇಕಡವಾರು ಎಷ್ಟಾಗುತ್ತದೆ. ಇವೆಲ್ಲವನ್ನು ಕೂಡ ಮಕ್ಕಳೇ ನಾವೀಗ ಕಂಡುಹಿಡಬೇಕು. ಒಂದನೇದಾಗಿ ಹುಡುಗಿಯರ ಶೇಕಡ ಸಂಖ್ಯೆ 60%, ಆದ್ದರಿಂದ ಹುಡುಗರ ಶೇಕಡ ಪರ್ಸೆಂಟ್ ಇನ್ನು ಉಳಿದದ್ದೆಷ್ಟು 40 ಆಗುತ್ತೆ ಮಕ್ಕಳೇ. ಅಂದರೆ ಇಲ್ಲಿ 60% ಹುಡುಗಿಯರಿದ್ದಾರೆ. ಹಾಗಾದರೆ ಹುಡುಗಿಯರಿದ್ದರೆ ಇನ್ನು ಉಳಿದಂತೆ 100ಕ್ಕೆ 60 ಜನ ಹುಡುಗಿಯರಿದ್ದರೆ ಇನ್ನು 40 ಜನ ಹುಡುಗರು ಇರಲೇಬೇಕು. ಹಾಗಾಗಿ 40% ಏನಿದ್ದಾರೆ ಹುಡುಗರಿದ್ದಾರೆ ಅಂತ ನಾವು ಇಲ್ಲಿ ಹೇಳ್ಬೋದು ಮಕ್ಕಳೇ. ಆದ್ದರಿಂದ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರತಕ್ಕಂಥ ಅನುಪಾತವನ್ನು ನಾವು 60:40 ಈ ಪರಿಮಾಣಗಳನ್ನು ನಾವು ಹೋಲಿಕೆ ಮಾಡಿದರೆ ಇಲ್ಲಿ 60 ಮತ್ತು 40 0 ಕ್ಯಾನ್ಸಲ್ ಆಗುತ್ತೆ. 2 2 4, 2 3 6. ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ ಇದು ಅನುಪಾತ ಅಂದರೆ 3/2 ಅಂತಕ್ಕಂಥದ್ದಾಗೋದ್ರಿಂದ ಇನ್ನು ಅನುಪಾತ ರೂಪದಲ್ಲಿ ನಾವು ಬರೆಯೋದಾದರೆ 3:2, ಅಂದರೆ 3 ಭಾಗ ಹುಡುಗಿಯರಿದ್ದರೆ ಇನ್ನು 2 ಭಾಗ ಹುಡುಗರಿದ್ದಾರೆ. ಹಾಗಾಗಿ ನಾವಿಲ್ಲಿ ಇರ್ತಕ್ಕಂಥ ಅನುಪಾತವನ್ನು ಹೋಲಿಕೆ ಮಾಡಿದಾಗ ಹುಡುಗಿಯರಿಗೂ ಮತ್ತು ಹುಡುಗರ ಅನುಪಾತವನ್ನು ಹೋಲಿಕೆ ಮಾಡಿದಾಗ 3:2 ಅಂತ ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಹಾಗಾದರೆ ನೀವು ಅಲ್ಲಿ ನೋಡ್ಬೋದು, ಎರಡನೇ ಪ್ರಶ್ನೆ ಏನಿತ್ತು, ತರಗತಿಯೊಂದಿಗೆ ಇಬ್ಬರು ಶಿಕ್ಷಕರು ಸಹ ಹೋಗುತ್ತಿದ್ದರೆ ಆಗ ಪ್ರತಿಯೊಬ್ಬರಿಗೂ ತೆಗೆದುವ ಖರ್ಚು ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಮಕ್ಕಳು ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸಾರಿಗೆ ವೆಚ್ಚ ಇವೆಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಇಲ್ಲಿ ಹುಡುಗಿಯರ ಸಂಖ್ಯೆ 18 ಆಯಿತು, ಹುಡುಗರ ಸಂಖ್ಯೆ x ಆಗಿರಲಿ. ಆಗ 3:2 18 × x, 3 ಭಾಗ ಮತ್ತು 2 ಭಾಗ ಹುಡುಗಿಯರಿದ್ದರೆ 18x ಒಟ್ಟು ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ 30 ಆಗುತ್ತೆ ಮಕ್ಕಳು. ಯಾಕೆಂದರೆ 18 ಜನ ಹುಡುಗಿಯರ ಸಂಖ್ಯೆ ಇದ್ದರೆ ಇನ್ನು ಉಳಿದಂತೆ x 3ಕ್ಕೆ 18 ಆದರೆ 2 ಭಾಗಕ್ಕೆ ಎಷ್ಟು ಅಂದರೆ 12 ಆಗುತ್ತೆ. ಹಾಗಾಗಿ ನಮಗೆ 18 + 12 ಒಟ್ಟು 30 ಜನ ಇದ್ದಾರೆ. ಅಲ್ಲಿ ಹುಡುಗಿಯರ ಸಂಖ್ಯೆ 18, ಹುಡುಗರ ಸಂಖ್ಯೆ 12 ಅಂತ ಆಯಿತು.
ಹಾಗಾದರೆ ಸಾರಿಗೆ ವೆಚ್ಚವನ್ನು ನಾವು ಕಂಡುಹಿಡಿದಾದರೆ ಸಾರಿಗೆ ವೆಚ್ಚ 2 × 55 × 12, ಏಕೆಂದರೆ ಅವರೇ ಹೇಳಿದರೆ ಒಂದು ಕಿಲೋಮೀಟರಿಗೆ ನೋಡಿ ಲೆಕ್ಕದಲ್ಲಿ ಹೇಳಿರ್ತಕ್ಕಂಥದ್ದು ಸಾರಿಗೆ ಸಂಸ್ಥೆ ಪ್ರತಿ ಕಿಲೋಮೀಟರ್ಗೆ 12 ರೂಪಾಯಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ನಾವು ಉಪಹಾರದ ಖರ್ಚು ಕೂಡ 4280 ಕೊಡ್ತಾ ಇದೆ. ಈ ಕಿರು ಪ್ರವಾಸದ ತಾಣ ಶಾಲೆಯಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ 55 × 2 ಇಲ್ಲಿ 12 ಜನ ಹುಡುಗರನ್ನು ಕೂಡ ಸೇರಿಸ್ಕೊಂಡ್ರೆ 1320. ಮೊದಲಿದ್ದಂಥದ್ದು ಅದು ಹುಡುಗಿಯರ ಖರ್ಚು 4280 ಇತ್ತು. ಹಾಗಾದರೆ ಉಪಹಾರದ ಖರ್ಚು 4280 ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಜನ 32, ಹೇಗೆಂದರೆ 18 ಹುಡುಗಿಯರು, 12 ಹುಡುಗರು ಮತ್ತು 2 ಶಿಕ್ಷಕರು, ಅಲ್ಲಿಗೆ ಒಟ್ಟು 37 ಜನ ಆಯಿತು. ಆದ್ದರಿಂದ ಪ್ರತಿಯೊಬ್ಬರಿಗೂ ತಗುಲುವ ಖರ್ಚು = 1320 ಸಾರಿಗೆ ವೆಚ್ಚ ಮತ್ತು 4280 ಉಪಹಾರದ ಖರ್ಚು, ಅಲ್ಲಿಗೆ ಒಟ್ಟು 5610. ಒಟ್ಟು 37 ಜನ ಇದ್ದಾರೆ, ಅಲ್ಲಿಗೆ = 32 5600 ಭಾಗಾಕಾರ ಮಾಡಿದರೆ ನಮಗೆ ಬರ್ತಕ್ಕಂಥದ್ದು 175. ಹಾಗಾದರೆ ನಾವು ಮೂರನೇದಾಗಿ ಮೊದಲ ನಿಲುಗಡೆ 22 ಕಿಲೋಮೀಟರ್ ನಿಂತರೆ ಒಟ್ಟು ದೂರ ಎಷ್ಟು ಅಂತೇಳಿ, ಆದ್ದರಿಂದ 55ಕ್ಕೆ 22 ಕಿಲೋಮೀಟರ್ ಆದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿದ್ರೆ ಮಕ್ಕಳೇ ಅದು 40% ಅಂತ ಆಗುತ್ತೆ. ಅದನ್ನು ನಾವು ಭಾಗಾಕಾರ ಮಾಡಿ ಲೆಕ್ಕ ಮಾಡಿದರೆ 40% ಅಂತ ಆಗುತ್ತೆ. ಹಾಗಾದರೆ ನಾಲ್ಕನೇದಾಗಿ ಅಲ್ಲಿ ಮಕ್ಕಳೇ ಮುಂದಿನ ಅಂಶ ಏರಿಕೆ ಅಥವಾ ಇಳಿಕೆಯ ಶೇಕಡ ಪ್ರಮಾಣವನ್ನು ಕಂಡುಹಿಡಿತಕ್ಕಂಥದ್ದು. ಹಿಂದಿನ ವರ್ಷದಲ್ಲಿ ಸ್ಕೂಟರ್ ಒಂದರ ಬೆಲೆ 34,000 ಇರುತ್ತೆ. ಹಾಗಿದ್ರೆ ಈ ವರ್ಷ ಸ್ಕೂಟರಿನ ಬೆಲೆಯಲ್ಲಿ 20%ರಷ್ಟು ಏರಿಕೆಯಾಗಿದೆ. ಹಾಗಾದರೆ ಈಗಿನ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಮಕ್ಕಳೇ ಈ ಲೆಕ್ಕವನ್ನು ನಾವು ಇಲ್ಲಿ ನೋಡಿ, ಇಲ್ಲಿ ಇರತಕ್ಕಂಥದ್ದು 100 ರೂಪಾಯಿ ಇದ್ದಾಗ ಸ್ಕೂಟರಿನ ಬೆಲೆ 120. ಯಾಕೆ 20% ಹೆಚ್ಚಾಗಿದೆ. ಒಂದು ಪಕ್ಷ ಸ್ಕೂಟರ್ ಬೆಲೆ 100 ರೂಪಾಯಿ ಇತ್ತು ಅಂದರೆ ಹೋದ ವರ್ಷ ಈ ವರ್ಷ 100 ರೂಪಾಯಿ ಹೆಚ್ಚಳ ಆಗಿದೆ ಅಂತ ಅರ್ಥ. ಹಾಗಾದರೆ ನಮಗೆ 34,000 ಇದ್ದಾಗ ಎಷ್ಟು, ಈಗಿನ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು. ಹಾಗಾದರೆ 100 ಇದ್ದಾಗ 120 ಆದರೆ 34,000ಕ್ಕೆ ಎಷ್ಟು ಡೈರೆಕ್ಟಾಗಿ ನಾವು ಕಂಡುಹಿಡಿಯೋದಾದರೆ 20 ಇಲ್ಲಿ 20 ಕ್ಯಾನ್ಸಲ್ ಆಗುತ್ತೆ. 340 × 120 ನಾವು ಗುಣಿಸಿದರೆ ನಮಗೆ ಬರ್ತಕ್ಕಂಥ ಉತ್ತರ 40,800. ಅಂದರೆ 34,000 ಇದ್ದದ್ದು ಈಗ ಎಷ್ಟಾಯಿತು, 20% ಜಾಸ್ತಿ ಆಯಿತು, ಅಂದರೆ 40,800 ರೂಪಾಯಿ ಆಯಿತು. ಸೊ ಈ ರೀತಿಯಾಗಿ ನಾವು ಇಲ್ಲಿ ಆಗಿರ್ತಕ್ಕಂಥ ಏರಿಕೆಯನ್ನು, ಸ್ಕೂಟರ್ನಲ್ಲಿ ಆಗಿರ್ತಕ್ಕಂಥ ಶೇಕಡ ಪ್ರಮಾಣವನ್ನು ನಾವು ಗಮನಿಸಬೇಕು ಮಕ್ಕಳೇ. ಹಾಗಾದರೆ ರಿಯಾಯಿತಿಯನ್ನು ಕಂಡುಹಿಡಿತಕ್ಕಂಥದ್ದು, ಒಂದು ವಸ್ತುವಿನ ನಮೂದಿತ ಬೆಲೆಯ ಮೇಲೆ ನೀಡಲಾಗುವ ಕಡಿತವನ್ನು ರಿಯಾಯಿತಿ ಅಂತೇಳಿ ಕರೆಯುವರು. ನಾವು ಅಂಗಡಿಗಳಲ್ಲಿ ಅಥವಾ ಬಟ್ಟೆ ಅಂಗಡಿಗಳಲ್ಲಿ 5% ರಿಯಾಯಿತಿ, 10% ರಿಯಾಯಿತಿ ಅಂತ ನೋಡ್ತೀವಿ. ರಿಯಾಯಿತಿ ಅಂದರೆ ಏನು, ನಮಗೆ ಇರ್ತಕ್ಕಂಥ ಬೆಲೆಗಿಂತ ಕಡಿಮೆ ಕೊಡ್ತಕ್ಕಂಥದ್ದು. 100ಕ್ಕೆ 10 ರೂಪಾಯಿ ಕಡಿಮೆ ಕೊಡ್ತಕ್ಕಂಥದ್ದು. 100 ರೂಪಾಯಿ ಬಟ್ಟೆಗೆ 10 ರೂಪಾಯಿ ಕಡಿಮೆ ಮಾಡಿ 90 ರೂಪಾಯಿ ಕೊಡ್ತಕ್ಕಂಥದ್ದಲ್ಲಿ 10 ರೂಪಾಯಿ ಕಡಿತ ಅಂತಾಗುತ್ತೆ. ಅಂದರೆ ರಿಯಾಯಿತಿ = ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ. ಅದನ್ನು ಕೊಡಬೇಕಾಗಿರ್ತಕ್ಕಂಥ ನಮೂದಿತ ಬೆಲೆ, ಅದರಲ್ಲಿ ನಾವು ಮಾರಾಟ ಬೆಲೆಯನ್ನು ಅವರು ಕಳೆದ್ರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು % ರಿಯಾಯಿತಿ ಕೊಟ್ಟಿದ್ದಾರೆ ಅನ್ನೋದು, ಅಥವಾ ಎಷ್ಟು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಎಂಬುದು ಆಗಿ ಸಿಗುತ್ತೆ. ಹಾಗಾಗಿ ರಿಯಾಯಿತಿ = ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ. ಹಾಗಾದರೆ ಮಕ್ಕಳೇ ನಾವು ₹840 ನಮೂದಿತವಾಗಿದ್ದ ವಸ್ತುವನ್ನು ₹714ಗಳಿಗೆ ಮಾರಾಟ ಮಾಡಲಾಯಿತು. ನೀಡಿದ ರಿಯಾಯಿತಿ ಎಷ್ಟು ಮತ್ತು ಅದರ ಶೇಕಡ ಪ್ರಮಾಣ ಎಷ್ಟು ಎಂಬುದಾಗಿ ನಾವು ಕಂಡುಹಿಡಿಯೋಣವೇ ಮಕ್ಕಳೇ. ರಿಯಾಯಿತಿ ಸೂತ್ರ ಗೊತ್ತಿದೆ ಮಕ್ಕಳೇ ನಿಮಗೆ. ರಿಯಾಯಿತಿ = ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ. ನಮೂದಿತ ಬೆಲೆ ನೆನಪಿಟ್ಕೊಳ್ಳೋಕ್ಕೆ ನಬೆ ಅಂತ ನೆನಪಿಟ್ಕೊಳ್ಳಿ ಮಕ್ಕಳೇ, ಮೈನಸ್ ಮಾರಾಟ ಬೆಲೆ ಮಾಬೆ. ನಬೆ ಮೈನಸ್ ಮಾಬೆ ಅಂದರೆ ನಮೂದಿತ ಬೆಲೆ ಮೈನಸ್ ಮಾರಾಟ ಬೆಲೆ. ಹಾಗಾದರೆ ರಿಯಾಯಿತಿಯನ್ನು ನಾವು ಕಂಡುಹಿಡಿದರೆ ನಮೂದಿತ ಬೆಲೆ ಅವರು 840 ಅಂತ ಹೇಳಿ ಕೊಟ್ಟಿದ್ದರು. ಅದೇ ರೀತಿ ಮೈನಸ್ ಮಾರಾಟ ಬೆಲೆ ಅದನ್ನು 714ಕ್ಕೆ ಕೊಟ್ಟಿದ್ದರು. ಹಾಗಾದರೆ ಬಂದಂಥ 840ರಲ್ಲಿ 714ಅನ್ನು ಕಳೆದು ಮಕ್ಕಳು 126 ಆಯಿತು. ಹಾಗಾದರೆ ಇದರ ಅರ್ಥ ಏನು ಅಂದರೆ, ನಮೂದಿತ ಬೆಲೆ 840 ಇದ್ದಾಗ
ನಮೂದಿತ ಬೆಲೆ ರು 840 ಇದ್ದಾಗ ರಿಯಾಯಿತಿ 126 ರೂಪಾಯಿ. ರಿಯಾಯಿತಿ 126 ಆಯಿತು. ಹಾಗಾದರೆ ನಾವು ಶೇಕಡ ಪ್ರಮಾಣ ಕಂಡುಹಿಡಿಯಬೇಕು. ನಮೂದಿತ ಬೆಲೆ ರು 100 ಇದ್ದಾಗ ರಿಯಾಯಿತಿ ಎಷ್ಟು ಕಂಡುಹಿಡಿಯಬೇಕು ಮಕ್ಕಳೇ. ಹಾಗಾದರೆ ಆಗ ರಿಯಾಯಿತಿ ಈಸ್ ಈಕ್ವಲ್ ಟು 840 ಇದ್ದಾಗ ರಿಯಾಯಿತಿ 126 ಅನ್ನೋದಾದರೆ 126 ಆದರೆ ಎಷ್ಟಿದ್ದಾಗ 100 ಇದ್ದಾಗ ನಮಗೆ ಶೇಕಡ ಪ್ರಮಾಣ ಬೇಕು. 100 ಇದ್ದಾಗ ಎಷ್ಟು ನೋಡಿ ಮಕ್ಕಳೇ, 1 0 ಕ್ಯಾನ್ಸಲ್ ಆಯಿತು. 2ರಿಂದ ನಾವು ಭಾಗಾಕಾರ ಮಾಡೋದಾದರೆ 2 4 8, 2 2 4, ಇಲ್ಲಿ 2 5 10 ಅಂತ ಆಗುತ್ತೆ. ನಾವು ಮತ್ತೆ 126 ಮತ್ತು 42ನ್ನು 2ರಿಂದ ಭಾಗಾಕಾರ ಮಾಡೋದಾದರೆ 2 2 4, 2 1 2, ಇಲ್ಲಿ 2 6 12, 2 1 2. ಇದನ್ನು ನಾವು ಸುಲಭ ರೂಪಕ್ಕೆ ತಂದಾಗ ಮಕ್ಕಳೇ ಯಾವ ರೀತಿ ಆಗುತ್ತೆ ಅಂದರೆ ಮಕ್ಕಳೇ, ಇಲ್ಲಿ 2 4 8, 2 4 8, 2 2 4, ಇಲ್ಲಿ ಈ 1 0 ಈ 1 0 ಕ್ಯಾನ್ಸಲ್ ಆಗಿದೆ. 2 5 10 ಅಂತ ಆಯಿತು. ಈಗ ಇಲ್ಲಿ 2 2 4, 2 1 2, ಇಲ್ಲಿ 2 6 12, 2 3 6. ಹಾಗಾದರೆ ನಂತರ ಇಲ್ಲಿ ನಾವೇನು ಮಾಡ್ಬೋದು ನೋಡಿ, 7 3 21, 7 9 63. ಹಾಗಾದರೆ 3 1 3, 3 3 9. ಹಾಗಾದರೆ ಇಲ್ಲಿ 3 × 5 ಉಳ್ಕಂತು. ಹಾಗಾಗಿ ಬಂದಿರತಕ್ಕಂಥದ್ದು 15%. ಇದು ಪರಿಮಾಣಗಳ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಹಾಗಾದರೆ 15% ರಿಯಾಯಿತಿಯನ್ನು ಕೊಟ್ಟಂತಾಗುತ್ತದೆ ಮಕ್ಕಳೇ. ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಒಂದು ಫ್ರಾಕ್ನ ನಮೂದಿತ ಬೆಲೆ ರು 220, ಅದರ ಮಾರಾಟದ ಬೆಲೆ 20%. ರಿಯಾಯಿತಿಯನ್ನು ಘೋಷಿಸಿದೆ, 20% ರಿಯಾಯಿತಿಯನ್ನು ಘೋಷಿಸಿದೆ. ಅದರ ಮೇಲಿನ ರಿಯಾಯಿತಿಯ ಮೊಬಲಗು ಎಷ್ಟು ಮತ್ತು ಮಾರಾಟ ಬೆಲೆ ಎಷ್ಟು ಎಂಬುದಾಗಿ ನಾವು ಕಂಡುಹಿಡಬೇಕು. ಮಕ್ಕಳೇ, ನಿಮಗೆ ಗೊತ್ತಿರುವ ನಮಗೆ ಇಲ್ಲೇ ಕೊಟ್ಟಿದ್ದಾರೆ, ರು 100ಕ್ಕೆ ರಿಯಾಯಿತಿ 20 ರೂಪಾಯಿ ಅಂತ ಕೊಟ್ಟಿದ್ದಾರೆ. 100ಕ್ಕೆ ರಿಯಾಯಿತಿ 20 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 100ಕ್ಕೆ 20 ಆಯಿತು ಅಲ್ಲಿ. ಆದ್ದರಿಂದ 220ಕ್ಕೆ ರಿಯಾಯಿತಿ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಅಂದರೆ ಇದರ ಅರ್ಥ ಇಷ್ಟೇ, 100ಕ್ಕೆ 20 ರು ರಿಯಾಯಿತಿ ಆದರೆ 100ಕ್ಕೆ 20 ಆದರೆ 220ಕ್ಕೆ ಎಷ್ಟು ರಿಯಾಯಿತಿ ಅಂತ ಕಂಡುಹಿಡಿಯೋಣ. ಹಾಗಾದರೆ ಇಲ್ಲಿ 1 0 1 0 ಕ್ಯಾನ್ಸಲ್ ಆಯಿತು. ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಆಯಿತು. ಈಸ್ ಈಕ್ವಲ್ ಟು 22 44 ರೂಪಾಯಿ ರಿಯಾಯಿತಿ ಆಯಿತು. ಹಾಗಾದರೆ 44 ರೂಪಾಯಿ ರಿಯಾಯಿತಿ ಆದರೆ ಅವನು ಮಾರಾಟ ಮಾಡಬೇಕಾಗಿರ್ತಕ್ಕಂಥ ಅದ್ರ ನಮೂದಿತ ಬೆಲೆ ಎಷ್ಟಿತ್ತು? 220 ಇತ್ತು. ಆ 220ಕ್ಕೆ ಅವನಿಗೆ ಕೊಡೋಂಗಿಲ್ಲ, ಯಾಕೆಂದರೆ ಅದರಲ್ಲಿ ರಿಯಾಯಿತಿ 44 ರೂಪಾಯಿಯನ್ನು ತೆಗಿಬೇಕು ಅವನು. ಏಕೆಂದರೆ 100ಕ್ಕೆ 20% ರಿಯಾಯಿತಿ ಆದಾಗ 220ಕ್ಕೆ 44 ರೂಪಾಯಿ ರಿಯಾಯಿತಿ ಆಗುತ್ತೆ. ಹಾಗಾದರೆ 44 ರೂಪಾಯಿಯನ್ನು ಅವನು ಕಳೆಯೋದಾದರೆ 10ರಲ್ಲಿ 4 ಕಳೆದ್ರೆ 6 ಮತ್ತು 1 ಉಳಿತು, 11 ಆಯಿತು. 11ಕ್ಕೆ 7 ಆಯಿತು. ಅದೇ ರೀತಿ ಇಲ್ಲೆಷ್ಟಾಯಿತು? 1 ಅಂತಾಯಿತು. ಹಾಗಾದರೆ ಅವನು ಕೊಡಬೇಕಾಗಿರ್ತಕ್ಕಂಥ ವಸ್ತುವಿನ ಮಾರಾಟ ಬೆಲೆ 126 ರು ಆಗುತ್ತದೆ. ಮಕ್ಕಳೇ, ಅಸಲು ಬೆಲೆ, ಮಾರಾಟ ಬೆಲೆ, ಶೇಕಡ ಲಾಭ ಮತ್ತು ಶೇಕಡ ನಷ್ಟವನ್ನು ಕಂಡುಹಿಡಿಯುವುದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಇಲ್ಲೊಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಸೋಹನನು ಬಳಸಲಾದ ರೆಫ್ರಿಜರೇಟರನ್ನು ರು 2500ಕ್ಕೆ ಕೊಂಡು ಅದರ ದುರಸ್ತಿಗಾಗಿ ರು 500 ಖರ್ಚು ಮಾಡಿದನು ಮತ್ತು ಅದನ್ನು 3300ಕ್ಕೆ ಮಾರಿದನು. ಅವನಿಗಾದ ಶೇಕಡ ನಷ್ಟ ಅಥವಾ ಲಾಭವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಅವನಿಗೆ ಲಾಭ ಆಯಿತು ನಷ್ಟ ಆಯಿತು ಅನ್ನೋದನ್ನು ಕಂಡುಹಿಡಿದಾದರೆ ಅವನು ರೆಫ್ರಿಜರೇಟರನ್ನು ತೆಗೆದುಕೊಂಡಿದ್ದಂಥದ್ದು ಎಷ್ಟು ರೂಪಾಯಿಗೆ?
2500ಕ್ಕೆ. ರಿಪೇರಿ ಖರ್ಚು ಎಷ್ಟು ಬಂತು? 500 ರೂಪಾಯಿ ಬಂತು. ಹಾಗಾದರೆ ಒಟ್ಟು ಹಣ ಎಷ್ಟಾಯಿತು? 3000 ಆಯಿತು. ಆದರೆ ಅದನ್ನು ಮಾರಿದಂಥ ಮಾರಾಟ ಬೆಲೆ ಎಷ್ಟು? 3300. ಹಾಗಾಗಿ ಅವನಿಗಾಗಿರ್ತಕ್ಕಂಥ ಲಾಭ 3300 ಮೈನಸ್ 3000. ಹಾಗಾಗಿ 3300ರಲ್ಲಿ 3000ವನ್ನು ಕಳೆದ್ರೆ ನಮಗೆ ಬಂದಂಥ ಹಣ ಎಷ್ಟು? 300 ಆಗುತ್ತೆ. ಹಾಗಾದರೆ 3000ಕ್ಕೆ ಆಗಿರತಕ್ಕಂಥ ಲಾಭ 300 ಆದರೆ ಶೇಕಡ ಲಾಭ ಕಂಡಿದ್ದಾದರೆ 100ಕ್ಕೆ ಎಷ್ಟಾಯ್ತು ಲಾಭ? 3000ಕ್ಕೆ ನಮಗೆ 3000ಕ್ಕೆ ಆಗಿರತಕ್ಕಂಥ ಲಾಭ ಎಷ್ಟು? 300. ಹಾಗಾದರೆ ನಾವು ಕಂಡುಹಿಡಿಬೇಕಾಗಿರತಕ್ಕಂಥದ್ದು ಎಷ್ಟಕ್ಕೆ? 100ಕ್ಕೆ ಎಷ್ಟು ಲಾಭ ಆಯಿತು ಎಂಬುದಾಗಿ ನಾವು ಕಂಡುಹಿಡಿಬೇಕು. ಅಂದರೆ ಇಲ್ಲಿ ಇವೆರಡು 0 ಕ್ಯಾನ್ಸಲ್ ಆಯಿತು. ಇಲ್ಲಿ 1 0, ಇಲ್ಲಿ 1 0 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಹಾಗಾದರೆ 3 1 3, 3 30. ಹಾಗಾಗಿ ಅವನಿಗಾಗಿರ್ತಕ್ಕಂಥ ಲಾಭ ಎಷ್ಟು? 10% ಲಾಭಕ್ಕೆ ಆ ರೆಫ್ರಿಜರೇಟರನ್ನು ಕೊಟ್ಟಿರ್ತಾನೆ ಮಕ್ಕಳೇ ಮಾರಾಟ ಬೆಲೆಗೆ ಸಂಬಂಧಪಟ್ಟಂಥ ಮತ್ತೊಂದು ಉದಾಹರಣೆಯನ್ನು ನೋಡುವುದಾದರೆ, ಅಂಗಡಿಯವನೊಬ್ಬ ಪ್ರತಿಯೊಂದಕ್ಕೆ Rs10ರಂತೆ 200 ಬಲ್ಬ್ಗಳನ್ನು ಖರೀದಿಸುತ್ತಾನೆ. ಆದರೆ 5 ಬಲ್ಬ್ಗಳ ಫ್ಯೂಸ್ ತಂತಿ ಹರಿದಿದ್ದು ಅವುಗಳನ್ನು ಎಸೆಯಲಾಗಿದೆ. ಉಳಿದವುಗಳನ್ನು ಪ್ರತಿಯೊಂದಕ್ಕೆ Rs12ರಂತೆ ಮಾರಾಟ ಮಾಡಲಾಯಿತು. ಶೇಕಡ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಿರಿ. ಮಕ್ಕಳೇ ನೋಡಿಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಬಲ್ಬ್ಗಳ ಖರೀದಿ ಬೆಲೆ ಎಷ್ಟು? 200 ರೂಪಾಯಿ. 200 ಬಲ್ಬ್ಗಳು ಒಟ್ಟು ತೆಗೆದುಕೊಂಡಿದ್ದು 10 ರೂಪಾಯಿ ಆದರೆ 200 × 2000 ರೂಪಾಯಿ ಆಯಿತು. ಆದರೆ ಅದರಲ್ಲಿ 5 ಬಲ್ಬ್ಗಳು ಸರಿ ಇರಲಿಲ್ಲ, ತೆಗೆದ್ರೆ ಇನ್ನು 195 ಬಲ್ಬ್ ಆಯಿತು. ಆ 195 ಬಲ್ಬ್ಗಳನ್ನು ಎಷ್ಟು ರೂಪಾಯಿದಂಗೆ ಮಾರಾಟ ಮಾಡಿದ್ದಾರೆ? 12 ರೂಪಾಯಿದಂಗೆ ಮಾರಾಟ ಮಾಡಿದ್ದಾರೆ. ಹಾಗಾದರೆ 12 ರೂಪಾಯಿದಂಗೆ ಮಾರಾಟ ಮಾಡಿದರೆ 195 × 12 2340 ಆಗುತ್ತೆ. ಹಾಗಾದರೆ 2340ರಲ್ಲಿ ಅವನು ಬಲ್ಬಿಗೆ 10 ರೂಪಾಯಿದಂಗೆ ತಗೊಂಡಾಗ ಅವನು ಒಟ್ಟು ಕೊಟ್ಟಂಥ ಹಣ ಎಷ್ಟು? ಆಗ 2000. ಹಾಗಾಗಿ 2000ಕ್ಕೆ 2340ರಲ್ಲಿ 2000ವನ್ನು ಕಳೆದ್ರೆ ಉಳಿದಂಥದ್ದು ₹340. ಹಾಗಾದರೆ 300 ರೂಪಾಯಿ ಲಾಭ ಅಂತಕ್ಕಂಥದ್ದು ಎಷ್ಟಕ್ಕೆ? 2000 ರೂಪಾಯಿಗೆ ಆದಂಥ ಲಾಭ ₹340. ಹಾಗಾದರೆ 2000ಕ್ಕೆ 340 ಆದರೆ 100ಕ್ಕೆ ಎಷ್ಟು ಎಂಬುದಾಗಿ ನಾವು ಕಂಡುಹಿಡಿಬೇಕು. ಹಾಗಾದರೆ ನಾವು 2000ಕ್ಕೆ ನೋಡಿ ಮಕ್ಕಳೇ ಈ ರೀತಿ ತೆಗೆದುಕೊಳ್ಳೋದಾದರೆ ಅಂದರೆ 2000ಕ್ಕೆ 340. ಈಗ ತಾನೇ ನಾವು ಹೇಳಿದ್ವಿ 2000 ರೂಪಾಯಿಗೆ 340 ಆದರೆ 100ಕ್ಕೆ ಎಷ್ಟು? ಇಲ್ಲಿ 2 0 ಈ 2 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಈ 1 0 ಈ 1 0 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳಿತಕ್ಕಂಥದ್ದು 2 1 2, 1 ಉಳಿತು 2 7 14. ಹಾಗಾಗಿ 17%. ಹಾಗಾಗಿ ಆಗಿರ್ತಕ್ಕಂಥ ಲಾಭ ಎಷ್ಟು ಮಕ್ಕಳೇ? 17%. ಮುಂದಿನ ಕಲಿಕಾ ಅಂಶ ಮಾರಾಟ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ ಮತ್ತು ಸೇವಾ ತೆರಿಗೆ. ಮಕ್ಕಳೇ ಮೊದಲಿಗೆ ಸೇಲ್ಸ್ ಟ್ಯಾಕ್ಸ್ ಇದ್ದುದನ್ನು ವ್ಯಾಟ್ ಅಂತ ಪರಿವರ್ತನೆ ಆಯಿತು. ವ್ಯಾಟ್ ಇದ್ದುದನ್ನು GST ಸೇವಾ ತೆರಿಗೆ ಅಂತೇಳಿ, ಸರಕು ಮತ್ತು ಸೇವಾ ತೆರಿಗೆ ಅಂತೇಳಿ 2017ನೇ ಇಸ್ವಿ ಜುಲೈ 1ರಿಂದ ಭಾರತ ಸರ್ಕಾರವು ಸರಕು ಮತ್ತು ಸೇವಾ ತೆರಿಗೆ GSTಯನ್ನು ಜಾರಿಗೆ ತರಲಾಯಿತು. ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅನ್ನು ಜಾರಿಗೆ ತರಲಾಯಿತು. ಇದನ್ನು ಸರಕುಗಳ ಸರಬರಾಜು ಅಥವಾ ಸೇವೆ ಅಥವಾ ಇವೆರಡರ ಮೇಲೂ ಕೂಡ ಇದನ್ನು ವಿಧಿಸಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಲೆಕ್ಕಗಳನ್ನು ನೋಡೋದಾದರೆ ಮಕ್ಕಳೇ, ನಾವು ಮೊದಲಿಗೆ ಒಂದು ಲೆಕ್ಕವನ್ನು ನೋಡಿ. ಇಲ್ಲಿ ಅಂಗಡಿಯೊಂದರಲ್ಲಿ ಒಂದು ಜೊತೆ ಉರುಳು ಮೆಟ್ಟಿನ ಬೆಲೆ ₹450. 5% ಮಾರಾಟ ತೆರಿಗೆಯನ್ನು ವಿಧಿಸಿದರೆ ಬಿಲ್ಲಿನ ಮೊತ್ತವನ್ನು ಕಂಡುಹಿಡಿಯಿರಿ. ಅಂಗಡಿಯೊಂದರಲ್ಲಿ ಏನು ಮಾಡ್ತಾರೆ? ಒಂದು ಜೊತೆ ಉರುಳು ಮೆಟ್ಟನ್ನು ತೆಗೆದುಕೊಂಡಾಗ 450 ರೂಪಾಯಿ ಆಗುತ್ತೆ. ಅದಕ್ಕೆ 5% ಮಾರಾಟ ತೆರಿಗೆಯನ್ನು ಸೇಲ್ಸ್ ಟ್ಯಾಕ್ಸನ್ನು ಹಾಕ್ತಾರೆ. ಹಾಗಾದರೆ 100ಕ್ಕೆ 5 ರೂಪಾಯಿ ಸೇಲ್ಸ್ ಟ್ಯಾಕ್ಸನ್ನು ಹಾಕಿದರೆ 105 ರೂಪಾಯಿ ಆಯಿತು. ಹಾಗಾದರೆ 450 ರೂಪಾಯಿಗೆ ಟ್ಯಾಕ್ಸನ್ನು ಎಷ್ಟು ಕೊಡಬೇಕು ಎಂಬುದಾಗಿ ನಾವು ಲೆಕ್ಕವನ್ನು ಮಾಡಿಕೊಳ್ಬೇಕು. ಹಾಗಾದರೆ ನೋಡಿ 100ಕ್ಕೆ 5 ರೂಪಾಯಿ ಆದರೆ 105 ರೂಪಾಯಿ ಆಯಿತು. 100 ರೂಪಾಯಿ ಇದ್ದರೆ 5% ತೆರಿಗೆ ಸೇರಿಸಿ 105 ರೂಪಾಯಿ ಆಗುತ್ತೆ. ಅದೇ 450 ರೂಪಾಯಿ ಇದ್ದರೆ ಆ ಬೆಲೆಗೆ 5% ಮಾರಾಟ ತೆರಿಗೆ ವಿಧಿಸಿದಾಗ ಎಷ್ಟಾಗುತ್ತೆ ಅಂದರೆ 100 ಇದ್ದಾಗ 100 ರೂಪಾಯಿಗೆ 105 ರೂಪಾಯಿ ಆದರೆ 100ಕ್ಕೆ 105 ಆದರೆ 100ಕ್ಕೆ 105 ಆದರೆ 450ಕ್ಕೆ ಎಷ್ಟು? ಹಾಗಾದರೆ ನೋಡಿ ಈ ರೀತಿ ನೆನ್ಪಿಟ್ಕೊಂಡ ನಿಮಗೆ ಸುಲಭವಾಗುತ್ತೆ. 100ಕ್ಕೆ 105 ಆದರೆ 450ಕ್ಕೆ ಎಷ್ಟು ಎಂಬುದಾಗಿ ನಾವಿಲ್ಲಿ ಕಂಡುಹಿಡಿಬೇಕು.
ಹಾಗಾದರೆ ಇದನ್ನು ನಾವು ಗುಣಿಸಿದರೆ ಇಲ್ಲಿ 2 ಅಥವಾ 5 2 10, ಇಲ್ಲಿ 5 9 45 ಅಂತಾಗುತ್ತೆ. ಹಾಗಾದರೆ ಅಂಶವನ್ನು ನಾವು ಗುಣಿಸಿದರೆ, ಅಂಶವನ್ನು ಗುಣಿಸಿದಾಗ 105 × 9, 9 5 45, 9 1 9 ಡಿವೈಡೆಡ್ ಬೈ 2, 2 4 8, 2 7 14, 2 2 4, 1 ಉಳಿತು, 2 5 10. ಹಾಗಾಗಿ ಒಟ್ಟು 472.5 ಇದು ಬಿಲ್ಲಿನ ಒಟ್ಟು ಮೊತ್ತ ಆಗುತ್ತದೆ ಮಕ್ಕಳೇ. ಮತ್ತೊಂದು ಕಲಿಕಾಂಶವಾಗಿರ್ತಕ್ಕಂಥ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ವಹಿದಾಳು ಗಾಳಿಯಿಂದ ತಂಪುಗೊಳಿಸುವ ಯಂತ್ರ ಏರ್ ಕೂಲರ್ ಒಂದನ್ನು 10% ತೆರಿಗೆಯನ್ನು ಒಳಗೊಂಡಂತೆ ರೂ. 3300ಕ್ಕೆ ಖರೀದಿಸಿದಳು. ವ್ಯಾಟನ್ನು ಸೇರಿಸುವುದಕ್ಕಿಂತ ಮೊದಲು ಇದ್ದ ಅದರ ಬೆಲೆಯನ್ನು ಕಂಡುಹಿಡಿಯಿರಿ. ಅಂದರೆ ವ್ಯಾಟ್ ಸೇರಿದ್ದು 3300 ಆಗಿದೆ. ಆದರೆ ವ್ಯಾಟ್ ಸೇರೋದಕ್ಕಿಂತ ಮುಂಚೆ ಎಷ್ಟಿತ್ತು? ಅಂದರೆ ರೂ. 100ಕ್ಕೆ 10% ವ್ಯಾಟ್ ಸೇರಿದರೆ ಅದರ ಬೆಲೆ ರೂ. 110 ಆಗುತ್ತದೆ. ಈಗ 110ಕ್ಕೆ ಖರೀದಿಸಿದರೆ ಅದರ ಬೆಲೆ 110ಕ್ಕೆ ಖರೀದಿಸಿದ್ದರೆ ಅದರ ನಿಜವಾದ ಬೆಲೆ 110 ಅನ್ನೋದೇನು, ಟ್ಯಾಕ್ಸ್ ಸೇರ್ಕೊಂಡು 110. ಹಾಗಾದರೆ ಅದರ ಬೆಲೆ ಎಷ್ಟು? 100. ಹಾಗಾದರೆ ಮತ್ತೆ ಇದು ಭಾಳ ಸುಲಭ. 110ಕ್ಕೆ 100 ಆದರೆ 3300ಕ್ಕೆ ಎಷ್ಟು? 0 ಕ್ಯಾನ್ಸಲ್ ಆಗುತ್ತೆ. 11 1 11 3 33 ಇಂಟು 100 ಮತ್ತು ಇದೊಂದು 0 ಸೇರಿಕೊಂಡು 3000 ಅಂತ ಆಗುತ್ತೆ. ಹಾಗಾಗಿ ನಾವು 110ಕ್ಕೆ 100 ಆದರೆ 3300 ಎಷ್ಟು ಅಂತ ಲೆಕ್ಕಾಚಾರ ಮಾಡಿದರೆ 3000 ಆಗುತ್ತೆ. ಅಂದರೆ ಮೊದಲಿಗೆ ವ್ಯಾಟನ್ನು ಸೇರಿಸೋದಕ್ಕಿಂತ ಮುಂಚೆ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸನ್ನು ಸೇರಿಸೋದಕ್ಕಿಂತ ಮುಂಚೆ ಇದ್ದಂಥ ಬೆಲೆ ಎಷ್ಟು ಅಂದರೆ 3000 ಆಗುತ್ತೆ ಮಕ್ಕಳೇ. ಹಾಗಾದರೆ ಮತ್ತೊಂದು ಉದಾಹರಣೆಯನ್ನು ನಾವು ಇನ್ನೊಂದು ಅಂಶದ ಮೇಲೆ ಗಮನಿಸೋದಾದರೆ, GST ಮೇಲೆ ನೋಡೋದಾದರೆ, ಸಲೀಮನು ಒಂದು ವಸ್ತುವನ್ನು ರೂ. 784ಕ್ಕೆ ಕೊಂಡನು. ಇದರೊಳಗೆ 12% GST ಸೇರಿದೆ 784ರಲ್ಲಿ. ಹಾಗಾದರೆ GST ಸೇರುವುದಕ್ಕೆ ಮೊದಲು ವಸ್ತುವಿನ ಬೆಲೆ ಎಷ್ಟು? ಈಗ ಮಾಡಿದ್ರು ಅದೇ ರೀತಿ. ರೂ. 100ಕ್ಕೆ 12% GST ಆದರೆ ಅದರ ಬೆಲೆ 112. ಅಂದರೆ 112ಕ್ಕೆ ಖರೀದಿಸಿದರೆ ಅದರ ಬೆಲೆ 100 ರೂಪಾಯಿ ಆಗ್ತಿತ್ತು. ಬೆಲೆ 100 ರೂಪಾಯಿ. ಆದ್ದರಿಂದ ನೋಡಿ, ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಈ ರೀತಿ ಕಂಡುಹಿಡಿತಾ ಹೋಗೋಣ ಮಕ್ಕಳೇ. ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಬೆಲೆ ಮಕ್ಕಳೇ 100ಕ್ಕೆ 112 ಆದರೆ 100ಕ್ಕೆ 112 ರೂ ಆದರೆ $784ಕ್ಕೆ ಎಷ್ಟು ಎಂಬುದಾಗಿ ನಾವು ಕಂಡುಹಿಡಿಯಬೇಕು ಮಕ್ಕಳೇ. ಹಾಗಾದರೆ 100ಕ್ಕೆ 112 ಆದರೆ 784ಕ್ಕೆ ಎಷ್ಟು ಎಂಬುದಾಗಿ ನಾವು ಕಂಡುಹಿಡಿಯೋಣ ಮಕ್ಕಳೇ. 112ಕ್ಕೆ 100 ಸರಿಪಡಿಸಿಕೊಳ್ಳಿ. 112ಕ್ಕೆ 100 ರೂ ಆದರೆ 784ಕ್ಕೆ ಎಷ್ಟಿತ್ತು? 112 ಅದು ವ್ಯಾಟ್ ಸೇರಿಕೊಂಡು GST ಸೇರಿಕೊಂಡು 112 ರೂಪಾಯಿ ಆದರೆ ಹಾಗಾದರೆ ಮೊದಲಿನ ಬೆಲೆ ಎಷ್ಟಿತ್ತು? ಸೊ ಈಗ 112 ಇದ್ದಾಗ 100 ಅಂದ್ಕೊಂಡ್ರೆ 784 ಇದ್ದಾಗ ಎಷ್ಟು ಅಂತ ಕಂಡುಹಿಡಿಯೋಣ ಮಕ್ಕಳೇ. ಇಲ್ಲಿ 4 2 8 3 ಉಳಿತು, 32 ಆಯಿತು. ಹಾಗಾಗಿ 4 8 32. ಇಲ್ಲಿ 4 1 4 4 1 4 3 ಉಳಿತು, 38 ಆಯಿತು. 4 8 4 9 36 24 ಆಯಿತು. ನಂತರ 4 6 24. ನಂತರ 7ರಿಂದ ಭಾಗ ಆಗುತ್ತೆ. 7 4 28. ಇಲ್ಲಿ 7 2 14, 5 ಉಳಿತು, 56 ಆಯಿತು. 7 8 56, 4 1 4, 4 7 28. ಹಾಗಾಗಿ 100 × 7 700 ರೂ ಆಗುತ್ತದೆ. ಹಾಗಾದರೆ ಮೊದಲಿಗೆ ಟ್ಯಾಕ್ಸ್ ಸೇರೋದಕ್ಕಿಂತ ಇದ್ದಂಥ ಮೊದಲಿನ ಬೆಲೆ 700. ಮಕ್ಕಳೇ, ಈ ಕೆಳಗಿನವುಗಳ ಅಭ್ಯಾಸ 8.1ರಲ್ಲಿ ಕೆಳಗಿನ ಅನುಪಾತಗಳನ್ನು ಕಂಡುಹಿಡಿಯಿರಿ ಎಂಬುದಾಗಿ ಕೊಟ್ಟಿದ್ದಾರೆ. ಹಾಗಾದರೆ ಪ್ರತಿ ಗಂಟೆಗೆ 15 ಕಿಲೋಮೀಟರ್ನಂತಿರುವ ಸೈಕಲ್ನ ಜವ ಹಾಗೂ ಪ್ರತಿ
ಗಂಟೆಗೆ 30 ಕಿಲೋಮೀಟರ್ನಂತಿರುವ ಸ್ಕೂಟರಿನ ಜವ, ಅವೆರಡರ ಸ್ಪೀಡನ್ನು ನಾವು ಹೋಲಿಕೆ ಮಾಡಬೇಕು. ಹಾಗಾದರೆ ನೋಡಿ ಮಕ್ಕಳೇ, ಅದಕ್ಕೆ ಪರಿಹಾರವನ್ನು ನಾವು ನೋಡೋದಾದರೆ 15 ಮತ್ತು 30 ಇವೆರಡೂ ಕೂಡ ಈ ಎರಡು ಸ್ಪೀಡನ್ನು ನಾವು ಹೋಲಿಕೆ ಮಾಡಿದರೆ ನಮಗೆ ಸಿಗ್ತಕ್ಕಂಥದ್ದು ಇಲ್ಲಿ 15:30 15:30 ಆಗಿರೋದ್ರಿಂದ 15 ಒಂದಲೇ 15 15 ಎರಡಲೇ 30 ಅಂತ ಆಗುತ್ತೆ. ಅಂದರೆ ಇಲ್ಲಿ 15 ಮತ್ತು 30 ಎರಡು ಸ್ಪೀಡ್ಗಳನ್ನು ನಾವು ಹೋಲಿಕೆ ಮಾಡಿದಾಗ 15 ಒಂದಲೇ 15 ಎರಡಲೇ 30 ಹಾಗಾಗಿ 1:2 ಅಂತಕ್ಕಂಥದ್ದು ಅನುಪಾತ ಆಗುತ್ತೆ. ಅದೇ ರೀತಿ ಅವರ ಎರಡನೇ ಉದಾಹರಣೆ ನೋಡಿ, 5 ಮೀಟರ್ ಮತ್ತು 10 ಕಿಲೋಮೀಟರ್ ಅಂತಿದೆ. ಆದರೆ ಏಕಮಾನಗಳು ಬೇರೆ ಬೇರೆ ಇವೆ. ಇಲ್ಲಿ 5 ಮೀಟರ್ ಅಂತಕ್ಕಂಥದ್ದು ಮತ್ತು 10 ಕಿಲೋಮೀಟರ್ ಅಂತಕ್ಕಂಥದ್ದು ಯಾವುದಾದ್ರೂ ಒಂದು ಏಕಮಾನಕ್ಕೆ ನಾವು ಪರಿವರ್ತನೆ ಮಾಡ್ಕೋಬೇಕು. ಹಾಗಾದರೆ 10 ಕಿಲೋಮೀಟರನ್ನು ನಾವು ಮೀಟ್ರಿಗೆ ಪರಿವರ್ತನೆ ಮಾಡಿದರೆ 10 × 1000 ಅಲ್ಲಿಗೆ 10,000 ಮೀಟ್ರ್ ಆಗುತ್ತೆ. ಆದ್ದರಿಂದ ಅನುಪಾತವನ್ನು ನಾವು 5:10,000ಕ್ಕೆ ನಾವು ಮಾಡಿದರೆ 5 ಒಂದಲೇ 5 ಎರಡಲೇ 10 ಆಗುತ್ತೆ. ಹಾಗಂದರೆ 2000 5 2000 10,000 ಆಗೋದ್ರಿಂದ ಅದರ ಅನುಪಾತ 1:2000 ಅಂತ ನಾವು ಹೇಳ್ಬೋದು ಮಕ್ಕಳೇ. ಅದೇ ರೀತಿ 50 ಪೈಸೆ ಹಾಗೂ 5 ರೂಪಾಯಿ. ಇಲ್ಲಿ 5 ರೂಪಾಯಿ 1 ರೂಪಾಯಿಗೆ 100 ಪೈಸೆ ಆಗಿರೋದ್ರಿಂದ 5 ರೂಪಾಯಿ ಅಂದರೆ 5 × 100 = 500 ಪೈಸೆ ಆಗುತ್ತೆ. ಆದ್ದರಿಂದ 50:500 ನಾವು ಹೋಲಿಕೆ ಮಾಡಿದಾಗ ನಮಗೆ 0 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 5 ಒಂದಲೇ 5 5 ಹತ್ತಲೇ 50. ಹಾಗಾಗಿ ಇಲ್ಲಿ ಬರ್ತಕ್ಕಂಥದ್ದು 1:10 ಅಂತಕ್ಕಂಥದ್ದು ಈ ಒಂದು ಇದರಲ್ಲಿನ ಅನುಪಾತ ಆಗುತ್ತೆ ಮಕ್ಕಳೇ. ಅದೇ ರೀತಿ ನಾವು ಇಲ್ಲಿ ಅಭ್ಯಾಸ 8.2ರಲ್ಲಿ ನಾವು ಇಂಥ ಲೆಕ್ಕಗಳನ್ನು ನೋಡಿದ್ವಿ, ಅನೇಕ ಲೆಕ್ಕಗಳನ್ನು ಈ ಹಿಂದೆ ನೋಡಿದ್ವಿ. ಒಬ್ಬನ ವೇತನದಲ್ಲಿ 10% ಹೆಚ್ಚಳವಾಯಿತು. ಅವನ ಈಗಿನ ವೇತನ ರೂಪಾಯಿ 1,54,000 ಆದರೆ ಅವನ ಹಿಂದಿನ ವೇತನವೆಷ್ಟು? 110 ರೂಪಾಯಿ ವೇತನ ಇದ್ದಾಗ ನಾವು 100 ರೂಪಾಯಿ ವೇತನ ಇತ್ತು ಅಂತ ತಿಳ್ಕೊಳ್ಳೋಣ. ಹಾಗಾದರೆ 110 ಇದ್ದಾಗ 100 ಆದರೆ 1,54,000 ಇದ್ದಾಗ ಎಷ್ಟಾಗುತ್ತೆ ಎಂಬುದಾಗಿ ನಾವು ಕಂಡುಹಿಡಿದಾದರೆ ಇಲ್ಲಿ ನಾವು ಇದನ್ನು ಭಾಗಾಕಾರ ಮಾಡಿ ಲೆಕ್ಕಾಚಾರ ಮಾಡಿದರೆ ಬರ್ತಕ್ಕಂಥದ್ದೆಷ್ಟು ವೇತನ? 1,40,40,000. ಮಕ್ಕಳು ಇನ್ನೊಂದು ಅಂಥದೇ ಲೆಕ್ಕವನ್ನು ನಾವು ನೋಡೋದಾದರೆ, ಭಾನುವಾರದಂದು 845 ಜನರು ಮೃಗಾಲಯಕ್ಕೆ ಭೇಟಿ ನೀಡಿದರು. ಸೋಮವಾರದಂದು ಕೇವಲ 169 ಜನರು ಭೇಟಿ ನೀಡಿದರು. ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡಿರುವ ಜನರ ಸಂಖ್ಯೆಯಲ್ಲಿನ ಶೇಕಡ ಇಳಿಕೆಯನ್ನು ಕಂಡುಹಿಡಿಯಿರಿ. ಭಾನುವಾರ ಭೇಟಿ ನೀಡಿದರ ಸಂಖ್ಯೆ 845, ಸೋಮವಾರ ಭೇಟಿ ನೀಡಿದರ ಸಂಖ್ಯೆ 169. ಅಲ್ಲಿ ಒಟ್ಟು ಎಷ್ಟು ಜನ ಕಡಿಮೆ ಆದರು? 676 ಜನ ಕಡಿಮೆ ಆದರು. 845ಕ್ಕೆ 676 ಆದರೆ 100ಕ್ಕೆ ಎಷ್ಟು ಕಡಿತ ಆಯಿತು? 845ಕ್ಕೆ 676 ಆದರೆ 100ಕ್ಕೆ ಎಷ್ಟು ಕಡಿತ ಆಯಿತು? ಇದನ್ನು ನಾವು ಲೆಕ್ಕಾಚಾರ ಮಾಡಿದಾಗ ನಾವು ಭಾಗಾಕಾರ ಗುಣಾಕಾರ ಕ್ರಿಯೆ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದೆಷ್ಟು? 80% ಆಗುತ್ತದೆ ಮಕ್ಕಳೇ. ಸೊ ಈ ರೀತಿಯಾಗಿ ನಾವು ಈ ದಿನ ಅನೇಕ ಅಂಶಗಳನ್ನು ತಿಳಿದುಕೊಂಡ್ವಿ ಮಕ್ಕಳೇ. ನಾವು ಈ ದಿನ ಕಲಿತಂಥ ಅಂಶಗಳೆಂದರೆ ಅನುಪಾತ ಮತ್ತು ಶೇಕಡ ಕ್ರಮಗಳ ಪುನರಾವಲೋಕನ, ಏರಿಕೆ ಅಥವಾ ಇಳಿಕೆಯ ಶೇಕಡ ಪ್ರಮಾಣ ಕಂಡುಹಿಡಿಯೋದನ್ನು ತಿಳ್ಕೊಂಡ್ವಿ, ರಿಯಾಯಿತಿಯನ್ನು ಕಂಡುಹಿಡಿಯೋದನ್ನು ತಿಳ್ಕೊಂಡ್ವಿ, ಶೇಕಡವನ್ನು ದರಗಳಲ್ಲಿ ಅಂದಾಜಿಸುವಿಕೆಯನ್ನು ತಿಳ್ಕೊಂಡ್ವಿ, ಲಾಭ ಮತ್ತು ನಷ್ಟ ಇವುಗಳ ಬಗ್ಗೆ ತಿಳ್ಕೊಂಡ್ವಿ, ಫಸಲು ಬೆಲೆ, ಮಾರಾಟ ಬೆಲೆ, ಶೇಕಡ ಲಾಭ, ಶೇಕಡ ನಷ್ಟ ಕಂಡುಹಿಡಿಯೋದು ಯಾವ ರೀತಿ ಅಂತ ತಿಳ್ಕೊಂಡ್ವಿ, ಮತ್ತು ಮಾರಾಟ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, GST ಇವುಗಳ ಈ ಎಲ್ಲ ಅಂಶಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ ಮಕ್ಕಳೇ. ಹಾಗಾದರೆ ನಾವು ಮುಂದಿನ ಅವಧಿಯಲ್ಲಿ ನಾವು ಕಲಿಯಬೇಕಾಗಿರ್ತಕ್ಕಂಥ ಅಂಶವೆಂದರೆ ಈ ಒಂದು ಚಕ್ರಬಡ್ಡಿ ಈ ವಿಷಯದ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಚಕ್ರಬಡ್ಡಿಯ ಸೂತ್ರವನ್ನು ಮತ್ತು ಆ ಸೂತ್ರದ ಚಕ್ರಬಡ್ಡಿಗೆ ಸೂತ್ರಕ್ಕಾಕಿ ಲೆಕ್ಕ ಮಾಡ್ತಕ್ಕಂಥದ್ದು ಮತ್ತು ಚಕ್ರಬಡ್ಡಿಯಲ್ಲಿನ ಆ ಸೂತ್ರದ ಮೇಲಿನ ಅನ್ವಯಿಕ ಸಮಸ್ಯೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. GBC ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಮಕ್ಕಳೇ, ನಾವು ಮೊದಲನೇ ಅವಧಿಯಲ್ಲಿ ಪರಿಮಾಣಗಳ ಹೋಲಿಕೆ ಈ ವಿಷಯದ ಬಗ್ಗೆ ನಾವು ಕಲಿತ್ಕೊಂಡಿದ್ವಿ ಮಕ್ಕಳೇ. ಹಾಗಾದರೆ ಈ ಒಂದು ಘಟಕ 15ರ ಪರಿಮಾಣಗಳ ಹೋಲಿಕೆಯ 2ನೇ ಅವಧಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಮಕ್ಕಳೇ. ನಾವು ಈ ಹಿಂದಿನ ಅವಧಿಯಲ್ಲಿ ಕಲಿತಿರ್ತಕ್ಕಂಥ ಅಂಶಗಳು ನಿಮಗೆ ಗೊತ್ತಿದೆ. ಅನುಪಾತ ಮತ್ತು ಶೇಕಡ ಕ್ರಮಗಳ ಪುನರಾವಲೋಕನ, ಶೇಕಡ ಕ್ರಮದ ಇಳಿಕೆ ಮತ್ತು ಏರಿಕೆಯ ಕ್ರಮಗಳು ಪ್ರಮಾಣ ಕಂಡುಹಿಡಿತಕ್ಕಂಥದ್ದು, ರಿಯಾಯಿತಿ ಕಂಡುಹಿಡಿತಕ್ಕಂಥದ್ದು, ಶೇಕಡ ದರಗಳನ್ನು ಅಂದಾಜಿಸುವಿಕೆ, ಕೊಳ್ಳುವುದು ಮತ್ತು ಮಾರುವುದಕ್ಕೆ ಸಂಬಂಧಿಸಿದಂಥ ಬೆಲೆಗಳನ್ನು ಕಂಡುಹಿಡಿದಿದ್ವಿ ಮತ್ತು ಅಸಲು ಬೆಲೆ, ಮಾರಾಟ ಬೆಲೆ, ಶೇಕಡ ಲಾಭ, ಶೇಕಡ ನಷ್ಟ ಕಂಡುಹಿಡಿಯುವುದು,
ಮಾರಾಟ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ, ಈ ಎಲ್ಲ ವಿಷಯಗಳನ್ನು ಕೂಡ ನಾವು ಈ ಹಿಂದಿನ ಅವಧಿಯಲ್ಲಿ ತಿಳಿದುಕೊಂಡಿದ್ವಿ ಮಕ್ಕಳೇ. ಈ ಒಂದು ಅವಧಿಯಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳೆಂದರೆ ಚಕ್ರಬಡ್ಡಿಯ ಸೂತ್ರವನ್ನು ಕಂಡುಹಿಡಿಯುವುದು, ಚಕ್ರಬಡ್ಡಿಯ ಸೂತ್ರವನ್ನು ಕಂಡುಹಿಡಿದು ಅದರ ಮುಖಾಂತರ ಲೆಕ್ಕವನ್ನು ಮಾಡತಕ್ಕಂಥದ್ದು, ವರ್ಷಕ್ಕೊಮ್ಮೆ ಅಥವಾ ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡುವಾಗ ಬಡ್ಡಿಯ ದರ ಯಾವ ರೀತಿ ಇರುತ್ತೆ ಎಂಬುದಾಗಿ ತಿಳಿದುಕೊಳ್ತಕ್ಕಂಥದ್ದು, ಮತ್ತು ಚಕ್ರಬಡ್ಡಿಯ ಸೂತ್ರದ ಮೇಲಿನ ಅನ್ವಯಿಕ ಸಮಸ್ಯೆಗಳನ್ನು ಬಿಡಿಸುವುದನ್ನು ಈ ಒಂದು ಅವಧಿಯಲ್ಲಿ ತಿಳಿಯೋಣವೇ ಮಕ್ಕಳೇ. ನಾವು ಈ ಇಂದಿನ ತರಗತಿಗಳಲ್ಲಿ ಸರಳ ಬಡ್ಡಿಯ ಬಗ್ಗೆ ತಿಳಿದುಕೊಂಡಿದ್ದೀವಿ. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಥವಾ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು, ಸೂತ್ರ ನಮಗೆ ಗೊತ್ತಿದೆ, ಅಸಲು ಅಂದರೆ ಅದನ್ನು ಪ್ರಿನ್ಸಿಪಲ್ ಅಮೌಂಟ್ ಪಿ ಇಂದ ಸೂಚಿಸ್ತೀವಿ, ರೇಟ್ ಅಂದರೆ ದರ, ಬಡ್ಡಿಯ ದರ, ಟೈಮ್ ಅಂದರೆ ಕಾಲ, ಬಡ್ಡಿಯನ್ನು ತೆಗೆದುಕೊಂಡಂಥ ಕಾಲ, ದುಡ್ಡನ್ನು ತೆಗೆದುಕೊಂಡಂಥ ಕಾಲ, ಡಿವೈಡೆಡ್ ಬೈ 100. ಇದು ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ ನಿಮಗೆ ಗೊತ್ತಿದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಯು 4,000 ಹಣವನ್ನು, ಅದನ್ನು ಇಂಟ್ರೆಸ್ಟ್ ಎಷ್ಟಕ್ಕಾಗುತ್ತೆ ಅಂತ ಕಡಿಮೆ, 4,000 ಹಣವನ್ನು 5% ದರದಂತೆ, ಅಂದರೆ ಒಂದು ವರ್ಷಕ್ಕೆ 5%, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 5% ದರದಂತೆ ಅವನು 2 ವರ್ಷಗಳಿಗೆ ತೆಗೆದುಕೊಂಡ್ರೆ ಆಗ್ತಕ್ಕಂಥ ಸರಳ ಬಡ್ಡಿ ಎಷ್ಟು ಎಂಬುದಾಗಿ ನಾವು ಕಂಡುಹಿಡಿಯೋದು. ಇದರ ಅರ್ಥ ಏನು? 4,000 ಅಸಲಿಗೆ 5%ನಂತೆ 2 ವರ್ಷಗಳಿಗೆ ಆಗುವ ಬಡ್ಡಿ, ನೋಡಿ ಇಲ್ಲಿ 2 0 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. I is equal to 40 × 5, 4 ಅಂದರೆ ಎಷ್ಟಾಯಿತು? 200 ಅಂತಾಯಿತು. 200 × 2 ಎಷ್ಟಾಗುತ್ತೆ ಅವಾಗ? 400. ಹಾಗಾದರೆ 2 ವರ್ಷಗಳಿಗೆ ಆಗ್ತಕ್ಕಂಥ ಬಡ್ಡಿ 400 ಅಂತ ಆಗುತ್ತೆ ಮಕ್ಕಳೇ. ಇದು ಸರಳ ಬಡ್ಡಿಯನ್ನು ಕಂಡುಹಿಡಿತಕ್ಕಂಥ ವಿಧಾನವಾಗಿತ್ತು. ನಾವು ಈ ದಿನ ಅಂದರೆ ಮೊದಲನೇ ವರ್ಷ ಅಂತ ಕಂಡುಹಿಡಿದಂಥ ಆ ಬಡ್ಡಿ 2ನೇ ವರ್ಷಕ್ಕೆ ಅದು ಅಸಲಿಗೆ ಸೇರಿಕೊಳ್ಳುತ್ತೆ, ಮತ್ತು ಅದು 3ನೇ ವರ್ಷಕ್ಕೆ ಸೇರಿಕೊಳ್ತಾ ಹೋಗುತ್ತೆ. ಹೀಗೆ ಅಸಲಿನ ಮೇಲೆ ಅಸಲುಗಳು, ಬಡ್ಡಿ ಬಂದಂಥ ಸರಳ ಬಡ್ಡಿ ಅಸಲಿಗೆ ಸೇರುತ್ತಾ ಹೋಗುತ್ತದೆ. ಇದು ಚಕ್ರೀಯವಾಗಿ ಸೇರುತ್ತಾ ಹೋಗುವುದರಿಂದ ನಾವು ಚಕ್ರ ಬಡ್ಡಿ ಅಂತೇಳಿ ಕರಿತೀವಿ. ಹಾಗಾದರೆ ಆ ಚಕ್ರ ಬಡ್ಡಿಯ ಮೊತ್ತವನ್ನು ಕಂಡುಹಿಡಿಯಲು ಒಂದು ಸೂತ್ರ ಇದೆ, ಅದನ್ನು ನಾವೀಗ ತಿಳಿದುಕೊಳ್ಳೋಣವೇ ಮಕ್ಕಳೇ. ಚಕ್ರ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ A is equal to P into 1 plus R divided by 100 whole to the power of n. ಇಲ್ಲಿ ಈ A ಎಂಬುದು ಮೊತ್ತ, ಅಂದರೆ ಸರಳ ಬಡ್ಡಿಯ ಮೊತ್ತ, P ಎಂಬುದು ಅಸಲು, ಪ್ರಿನ್ಸಿಪಲ್ ಅಮೌಂಟ್, ಅಸಲು ಎಷ್ಟು ಎಂಬುದಾಗಿ ಇರ್ತಕ್ಕಂಥದ್ದು, R ಅಂತಕ್ಕಂಥದ್ದು ಚಕ್ರ ಬಡ್ಡಿಯ ದರ, ಅದು ಬಡ್ಡಿಯ ದರವನ್ನು ಇಲ್ಲಿ R ಅಂತ ನಾವು ಸೂಚಿಸಿದ್ದೀವಿ. ಹಾಗಾದರೆ ಇಲ್ಲಿ whole to the power of n ಅಂತೇನಿದೆಯಲ್ಲ, ಅದು ಕಾಲ, ಎಷ್ಟು ವರ್ಷಗಳವರೆಗೆ ಚಕ್ರ ಬಡ್ಡಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಎಂಬುದಾಗಿ ಇದು ತಿಳಿಸ್ತಾ ಹೋಗುತ್ತೆ. ಹಾಗಾಗಿ ಚಕ್ರ ಬಡ್ಡಿಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ನಾವು ಮತ್ತೊಮ್ಮೆ ಗಮನಿಸೋದಾದರೆ A is equal to P into 1 plus R divided by 100 whole to the power of n. ಇಲ್ಲಿ A is equal to ಮೊತ್ತ, P ಅಸಲು, R ಬಡ್ಡಿಯ ದರ ಮತ್ತು n ಕಾಲ. ಹಾಗಾದರೆ ಈ ಚಕ್ರ ಬಡ್ಡಿಯ ಮೇಲೆ ನಾವು ಕೆಲವು ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ವಾರ್ಷಿಕ 10% ಬಡ್ಡಿಯ ದರದಲ್ಲಿ ಪ್ರತಿ ವರ್ಷ ಚಕ್ರ ಬಡ್ಡಿ ಲೆಕ್ಕ ಮಾಡಿದರೆ ₹12,600 ರೂಗಳಿಗೆ 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ನೋಡಿ, ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಗಮನಿಸಿ, ವಾರ್ಷಿಕ ಬಡ್ಡಿಯ ದರ ಇಲ್ಲಿ R is equal to 10%, R is equal to 10% ಆಗುತ್ತೆ. ಪ್ರತಿ ವರ್ಷ ಚಕ್ರ ಬಡ್ಡಿ ಮಾಡಿದಾಗ ಇಲ್ಲಿ ಅಸಲು ₹12,600 ಅಂತಕ್ಕಂಥದ್ದು, ಇಲ್ಲಿ 12,600 ಅಂತಕ್ಕಂಥದ್ದು ಅಸಲು, R 10% ಬಡ್ಡಿಯ ದರ ಮತ್ತು ಕಾಲ 2 ವರ್ಷಗಳಿಗೆ ಅಂತ ಹೇಳಿದರೆ, ಹಾಗಾದರೆ n is equal to 2. ಹಾಗಾದರೆ ಮಕ್ಕಳೇ, ಇದನ್ನು ನಾವು ಸೂತ್ರಕ್ಕೆ ಹಾಕಿ ಲೆಕ್ಕಾಚಾರ ಮಾಡೋಣವೇ ಮಕ್ಕಳೇ. ಚಕ್ರ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರ, ಚಕ್ರ ಬಡ್ಡಿಯ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ A is equal to, ನಮಗೆ ಗೊತ್ತಿರತಕ್ಕಂಥ ಸೂತ್ರ A is equal to P into 1 plus R divided by 100 whole to the power of n.
ಹಾಗಾದರೆ ನಾವು ಆ ಲೆಕ್ಕದಲ್ಲಿ ನೋಡಿರ್ತಕ್ಕಂಥ ಪಿ ಅಂದರೆ ಅಸಲು ನಮಗೆ ಗೊತ್ತ 12,600, ಅಸಲು 12,600 ಇಂಟು 1 ಪ್ಲಸ್ ಆರ್ ಬೆಲೆ ನಮಗೆ 10% ಬಡ್ಡಿಯ ದರವನ್ನು ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ ಎನ್ ಅಂದರೆ ಸ್ಕ್ವೇರ್, 2 ವರ್ಷಗಳ ಕಾಲ, ಎನ್ ಅಂತಕ್ಕಂಥದ್ದು ಕಾಲ. ಹಾಗಾದರೆ ಇದನ್ನು ಸುಲಭ ರೂಪಕ್ಕೆ ತರೋದಾದರೆ ಎ ಇಸ್ ಈಕ್ವಲ್ ಟು 12,600 ಇಂಟು ಇಲ್ಲಿ 100ಕ್ಕೆ ಲಾಸವನ್ನು ತೆಗೆದುಕೊಳ್ತೀವಿ, 100ಕ್ಕೆ ಲಾಸವನ್ನು ತೆಗೆದುಕೊಂಡ್ರೆ 100 ಪ್ಲಸ್ 100 ಇಲ್ಲಿ ಕ್ಯಾನ್ಸಲ್ ಆದರೆ 10 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಕ್ಕಳೇ ಎ ಈಸ್ ಈಕ್ವಲ್ ಟು 12,600 ಇಂಟು 100 ಪ್ಲಸ್ 10 110 ಡಿವೈಡೆಡ್ ಬೈ 100 ಇಂಟು, ಯಾಕೆಂದರೆ 100 ಪ್ಲಸ್ 10 110 ಆಗುತ್ತೆ, ಹೋಲ್ ಸ್ಕ್ವೇರ್ ಇರೋದ್ರಿಂದ ನಾವು 2 ಸಲ ಬರಿತಿದ್ದೀವಿ, 110 ಡಿವೈಡೆಡ್ ಬೈ 100 ಅಂತ ಆಗುತ್ತೆ. ಹಾಗಾದರೆ ಇಲ್ಲಿ ಆಗ್ತಕ್ಕಂಥ ಬೆಲೆಗಳು ಇಲ್ಲಿ 2 ಇಲ್ಲಿ 2 ಕ್ಯಾನ್ಸಲ್ ಆಯಿತು, ಇಲ್ಲಿ 1 ತೆಗೆಯೋಣ ಮತ್ತು ಇಲ್ಲಿ 1 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 ಇಲ್ಲಿ 1 ಕ್ಯಾನ್ಸಲ್ ಆಯಿತು. ಹಾಗಾದರೆ ನಮಗೆ ಉಳಿತಕ್ಕಂಥದ್ದು ಎ ಇಸ್ ಈಕ್ವಲ್ ಟು 126 ಇಂಟು ಈ ಕಡೆ 11 ಇಲ್ಲಿ 11 121. ಹಾಗಾದರೆ ಚಕ್ರ ಬಡ್ಡಿಯ ಮೊತ್ತ ನಮಗೆ ಸಿಕ್ಕಿರ್ತಕ್ಕಂಥದ್ದು 126 ಇಂಟು 121ನ ನಾವು ಗುಣಿಸೋಣ ಮಕ್ಕಳೇ. ಹಾಗಾದರೆ ಎ ಇಸ್ ಈಕ್ವಲ್ ಟು 126 ಇಂಟು 121ನ್ನು ಗುಣಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು, ಗುಣಾಕಾರ ಮಾಡಿ ನೋಡಿ, 15,246. 15,246 ಅಂತಕ್ಕಂಥದ್ದು ಒಟ್ಟು ಚಕ್ರ ಬಡ್ಡಿಯ ಮೊತ್ತ. ಹಾಗಾದರೆ ನಮಗೆ ಕೇವಲ ಚಕ್ರ ಬಡ್ಡಿ ಎಷ್ಟಾಯಿತು ಅಂತ ನೋಡೋದಾದರೆ ಚಕ್ರ ಬಡ್ಡಿ ಈಸ್ ಈಕ್ವಲ್ ಟು ಎ ಮೈನಸ್ ಪಿ, ಮೊತ್ತ ಮೈನಸ್ ಅಸಲು. ಹಾಗಾದರೆ ಎ ಮೈನಸ್ ಪಿ ಮೊತ್ತ ಎಷ್ಟು? ಇಲ್ಲಿ ಎ ನಮಗೆ ಈಗ ತಾನೇ ಕಂಡುಹಿಡಿದ್ವಿ, 15,246 ಮೈನಸ್ ಪಿ 12,600 ಅಂದರೆ ಅಸಲು 12,600. ಹಾಗಾದರೆ 15,246ರಲ್ಲಿ 12,600 ನಾವು ಕಳೆದ್ರೆ ನಮಗೆ ಸಿಗ್ತಕ್ಕಂಥದ್ದು 2,646. 2,646. ಈ 2,646 ಅಂತಕ್ಕಂಥದ್ದು ನಮಗೆ ಒಂದಂಥ ಚಕ್ರ ಬಡ್ಡಿಯಾಗಿದೆ. ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಲೆಕ್ಕ ಮಾಡದಿರುವಾಗ ಕಾಲಾವಧಿ ಮತ್ತು ದರ ಯಾವ ಕಾಲಾವಧಿ ನಂತರ ಪ್ರತಿ ಬಾರಿ ಬಡ್ಡಿಯನ್ನು ಅಸಲಿಗೆ ಸೇರಿಸಲಾಗುತ್ತದೆಯೋ ಅದನ್ನು ಪರಿವರ್ತನಾ ಅವಧಿ ಎನ್ನುವರು. ಉದಾಹರಣೆಗೆ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಲೆಕ್ಕ ಮಾಡುವಾಗ ಪ್ರತಿ 6 ತಿಂಗಳಿಗೊಮ್ಮೆಯಂತೆ ವರ್ಷದಲ್ಲಿ 2 ಪರಿವರ್ತನಾ ಅವಧಿಗಳಿರುತ್ತವೆ. ಅಂತಹ ಸಂದರ್ಭಗಳಲ್ಲಿ ಅರ್ಧವಾರ್ಷಿಕ ಬಡ್ಡಿ ದರವು ವಾರ್ಷಿಕ ದರದ ಅರ್ಧದಷ್ಟಿರುವುದು. ಅಥವಾ ತ್ರೈಮಾಸಿಕವಾಗಿ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಾಗ ವರ್ಷದಲ್ಲಿ 4 ಪರಿವರ್ತನಾ ಅವಧಿಗಳಿರುತ್ತವೆ. ಆಗ ತ್ರೈಮಾಸಿಕ ಬಡ್ಡಿ ದರವು ವಾರ್ಷಿಕ ದರದ 1/4ರಷ್ಟಿರುವುದು. ಚಕ್ರ ಬಡ್ಡಿಯ ಸೂತ್ರದ ಅನ್ವಯಗಳು. ಚಕ್ರ ಬಡ್ಡಿ ಸೂತ್ರವನ್ನು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಬೋದು? ವಿಶೇಷವಾಗಿ ಜನಸಂಖ್ಯೆಯಲ್ಲಿನ ಏರಿಕೆ ಅಥವಾ ಜನಸಂಖ್ಯೆಯಲ್ಲಿನ ಇಳಿಕೆ, ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯ ವೇಗ ತಿಳಿದಿದ್ದರೆ ಅವುಗಳ ಬೆಳವಣಿಗೆ, ಒಂದು ವಸ್ತುವಿನ ಬೆಲೆ ಬೇರೆ ಬೇರೆ ಕಾಲಾವಧಿಯಲ್ಲಿ ಹೆಚ್ಚು ಕಡಿಮೆಯಾದರೆ ಅದರ ಮೌಲ್ಯ, ಹೀಗೆ ಇನ್ನಿತರ ಒಂದು ವಿಷಯಗಳನ್ನು ನಾವು ಚಕ್ರ ಬಡ್ಡಿಯ ಸೂತ್ರದಿಂದ ಕಂಡು ಹಿಡಿದುಕೊಳ್ಬೋದು ಮಕ್ಕಳೇ. ಹಾಗಾದರೆ ಚಕ್ರ ಬಡ್ಡಿ ಅನ್ವಯಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಯನ್ನು ಬಿಡಿಸೋಣ. ಒಂದು ನಗರದ ಜನಸಂಖ್ಯೆಯು 1997ರಲ್ಲಿ 20,000 ಆಗಿತ್ತು. ಅದು ವಾರ್ಷಿಕ 5% ವೇಗದಲ್ಲಿ ಹೆಚ್ಚಾಯಿತು. ಹಾಗಾದರೆ 2000 ಕೊನೆಯಲ್ಲಿ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದನ್ನು ನಾವು ಚಕ್ರ ಬಡ್ಡಿಯ ಸೂತ್ರದಿಂದ ಕಂಡುಹಿಡಿಯೋಣವೇ ಮಕ್ಕಳೇ? ಚಕ್ರ ಬಡ್ಡಿಯು ಸೂತ್ರವನ್ನು ಅನ್ವಯಿಸಿಕೊಂಡು ಜನಸಂಖ್ಯೆಯ ಹೆಚ್ಚಳ ಹೇಗಾಯಿತು ಎಂಬುದನ್ನು ಕಂಡುಹಿಡಿಯೋಣ. ಈ ಜನಸಂಖ್ಯೆ
ಒಟ್ಟು 20,000 ಇತ್ತು. 1997ನೇ ಇಸ್ವಿಯಲ್ಲಿ 20,000 ಇತ್ತು ಅಂತ ಹೇಳಿದರೆ, ಹಾಗಾಗಿ ಇದನ್ನು ನಾವು ಪಿ ಅಸಲಿಗೆ ನಾವು ಸೇರಿಸ್ಕೊಳ್ತೀವಿ, ಅಸಲು ಇದ್ದಂತೆ. ಹಾಗಾದರೆ ದರ ಎಷ್ಟು ಪರ್ಸೆಂಟ್ ದರದಲ್ಲಿ? 5% ದರದಲ್ಲಿ ಏರಿಕೆ ಆಗ್ತಾ ಹೋಗಿದೆ. 100ಕ್ಕೆ 5 ಜನರಂತೆ ಏರಿಕೆ ಆಗ್ತಾ ಇದೆ. ಅದೇ ರೀತಿ 2000 ಕೊನೆಯಲ್ಲಿ, ಅಂದರೆ 97ರಲ್ಲಿ 20,000 ಇದ್ದದ್ದು 2000 ಕೊನೆಯಲ್ಲಿ ಎಷ್ಟಿರುತ್ತೆ ಅಂತ ಕೇಳಿದರೆ, ಅದಕ್ಕೆ 97ರಿಂದ 2000 ಅಂದರೆ 3 ವರ್ಷಗಳ ಕಾಲಾವಧಿ ಆಯಿತು. ಹಾಗಾಗಿ n = 3 ಅಂತ ತೆಗೆದುಕೊಳ್ಬೇಕು. ಹಾಗಾದರೆ ನಮಗೆ ಗೊತ್ತಿರತಕ್ಕಂಥ ಚಕ್ರಬಡ್ಡಿಯ ಸೂತ್ರ A = P ಇಂಟು 1 + R / 100 n. ಹಾಗಾದರೆ A = ಇಲ್ಲಿ P ಅಂತಂದರೆ 20,000 ಜನಸಂಖ್ಯೆ 20,000 1 + R ರೇಟ್ ಎಷ್ಟು ಪರ್ಸೆಂಟ್ ದರದಲ್ಲಿ ಇಂಪ್ರೂವ್ ಆಗಿದೆ? 5% ದರ /100 ಹೋಲ್ ಕ್ಯೂಬ್ ಅಂತ ಆಯಿತು. ಹಾಗಾದರೆ A = ಇಲ್ಲಿ 20,000 ಇಂಟು, ಇದಕ್ಕೆ ನಾವು ಲಾಸ ತೆಗೆದುಕೊಂಡ್ರೆ 100 ಆಗುತ್ತೆ. ಇಲ್ಲಿ 100 + 5 ಹೋಲ್ ಕ್ಯೂಬ್ ಆಯಿತು. 100 + 5 105 ಹೋಲ್ ಕ್ಯೂಬ್ ಆಗುತ್ತೆ. 105 / 100 ಅಂತ ಹೋಲ್ ಕ್ಯೂಬ್ ಇರೋದ್ರಿಂದ 105/100 ಇಂಟು 105/100 ಇಂಟು 105/100 ಎಂಬುದಾಗಿ ಮುಂದಿನ ಹಂತದಲ್ಲಿ ಬರೆದುಕೊಳ್ಳೋಣವೇ ಮಕ್ಕಳೇ? ಹಾಗಾದರೆ A = 20,000 ಇಂಟು 105 ನಮಗೆ ಬಂದಂಥದ್ದು 105/100 ಇಂಟು 105/100 ಇಂಟು 105/100. ಹಾಗಾದರೆ ಇಲ್ಲಿ ಪ್ರತಿಯೊಂದು ಕೂಡ A ಇಂಟು 20,000 ಇಂಟು 2 20 100 2 21 ಇಲ್ಲಿ ಮಕ್ಕಳೇ 2 ಇಲ್ಲಿ 2 20 100 ಆಗುತ್ತದೆ ಮಕ್ಕಳೇ. 5 21 ಅಂದರೆ 21 5 105 5 20 100, ಹಾಗಾಗಿ ಇದು 21 ಆಯಿತು. ಇಲ್ಲೂ ಅಷ್ಟೇ 5 21 21 5 105 25 100, ಹಾಗಾಗಿ ನಾವು ಇದನ್ನು 21/5, ಇದು ಕೂಡ 21/20 ಅಂತ ಆಯಿತು. ಹಾಗಾದರೆ A = ಈ 1 0 ಈ 1 0 ಕ್ಯಾನ್ಸಲ್ ಆಯಿತು, ಈ 1 0 ಈ 1 0 ಮತ್ತೊಂದು ಕ್ಯಾನ್ಸಲ್ ಆಯಿತು, ಮತ್ತೊಂದು 0 ಮತ್ತೊಂದು 0 ಕ್ಯಾನ್ಸಲ್ ಆಯಿತು. ಹಾಗಾದರೆ ನಮಗಿಲ್ಲಿ ಸಿಕ್ಕಿದಂಥದ್ದು ನೋಡಿ, 2 1 2 10 20 ಅಂತ ನಾವು ಕ್ಯಾನ್ಸಲ್ ಮಾಡ್ಬೋದು. ಮತ್ತು 10ನ್ನು 2 1 2 2 5 ಅಂತ ನಾವು ಮತ್ತೆ ತೆಗಿಬೋದು. ಹಾಗಾದರೆ ನಮಗೆ ಉಳ್ಕೊಂಡಂಥದ್ದು A = 5 ಇಂಟು 21 ಇಂಟು 21 ಇಂಟು ಇಲ್ಲಿ 21/2 ಇದೆ, ಹಾಗಾಗಿ ಇದನ್ನು 10.5 ಅಂತ ಬರ್ಕೊಳ್ಳೋಣ ಮಕ್ಕಳೇ. ಹಾಗಾದರೆ ಇದಿಷ್ಟನ್ನು ಕೂಡ ಮಕ್ಕಳೇ ನೀವು ಗುಣಾಕಾರ ಮಾಡಿ, ಅಂದರೆ 21 5 ಇಲ್ಲಿ ಮತ್ತೆ ಬೇಕಾದ್ರೆ ನಾವು 105 ಬರ್ಕೋಬೋದು. 105 ಇಂಟು 21 ಇಂಟು 10.5ನ್ನು ನೀವು ಇದಿಷ್ಟನ್ನು ಕೂಡ ಗುಣಿಸಿದರೆ ನಮಗೆ ಬರ್ತಕ್ಕಂಥದ್ದು ಇಲ್ಲಿ 23,152.5 ಬರುತ್ತೆ. ನಾವು ಇಲ್ಲಿ ಜನಸಂಖ್ಯೆ ಇದನ್ನ ಅರ್ಧ ಅಂತ ಪರಿಗಣಿಸೋಕ್ಕಾಗಲ್ಲ, ಅದನ್ನ ಪೂರ್ಣ ಅಂತ ಮಾಡಿದರೆ 23,153 ಜನಸಂಖ್ಯೆ ಆಗುತ್ತದೆ ಮಕ್ಕಳೇ. ಅಂದರೆ 20,000 ಇದ್ದದ್ದು 23,153, ಅಂದರೆ 3,153 ಜನಸಂಖ್ಯೆ ಹೆಚ್ಚಳ ಆಗಿದೆ 3 ವರ್ಷಗಳಲ್ಲಿ. ಅಂದರೆ 2000 ಇಸವಿಯ ಕೊನೆಯಲ್ಲಿ 3,153 ಜನಸಂಖ್ಯೆ ಹೆಚ್ಚಳ ಆಗಿದೆ ಎಂದು ಹೇಳಬಹುದು ಮಕ್ಕಳೇ. ಚಕ್ರಬಡ್ಡಿಯ ಅನ್ವಯಿಕ ಮತ್ತೊಂದು ಸಮಸ್ಯೆಯನ್ನು ನಾವು ಬಿಡಿಸೋಣ ಮಕ್ಕಳೇ. ಇಲ್ಲಿ ಅಸಲು ಬೆಲೆ 10,800,
ಇದರ ಅಭ್ಯಾಸ 8.3ರ ಒಂದು ಸಮಸ್ಯೆ ಇದು. ಅಸಲು ಬೆಲೆ 10,800, ಆರ್ ರೇಟ್ ಆಫ್ ಇಂಟ್ರೆಸ್ಟ್ 12.5%, ಅಂದರೆ 25/2% ಅಂತ ಬರ್ಕೊಳ್ಬೋದು. ಎನ್ ಇಸ್ ಈಕ್ವಲ್ ಟು ಕಾಲಾವಧಿ 3. ಇದನ್ನು ನಾವು ಸೂತ್ರಕ್ಕೆ ಹಾಕಿ ಚಕ್ರಬಡ್ಡಿ ಮೊತ್ತ ಎಷ್ಟು ಮತ್ತು ಚಕ್ರಬಡ್ಡಿ ಎಷ್ಟು ಎಂಬುದಾಗಿ ತಿಳಿದುಕೊಳ್ಳೋಣ ಮಕ್ಕಳೇ. ಇಲ್ಲಿ ಪಿ ಇಸ್ ಈಕ್ವಲ್ ಟು ನಮಗೆ ಕೊಟ್ಟಂಥದ್ದು ಪಿ ಇಸ್ ಈಕ್ವಲ್ ಟು 10,800 ಮತ್ತು ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಇಸ್ ಈಕ್ವಲ್ ಟು 12/2 ನೋಡಿ. ಈ ರೀತಿ ಇದ್ದಾಗ ನಾವು ಯಾವ ರೀತಿ ಬರ್ಕೊಳ್ಬೇಕು, ಇದನ್ನು ಮಿಶ್ರ ಭಿನ್ನರಾಶಿ ಇರುವುದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಿದರೆ 12 24, 24 + 1 25/2 ಎಂಬುದಾಗಿ ಆಗುತ್ತೆ. ಅದೇ ರೀತಿ ಕಾಲಾವಧಿ ಎನ್ ಇಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಹಾಗಾದರೆ ನಾವು ಚಕ್ರಬಡ್ಡಿಯ ಮೊತ್ತ ಎಷ್ಟು, ಚಕ್ರಬಡ್ಡಿ ಎಷ್ಟು ಎಂಬುದಾಗಿ ತಿಳ್ಕೊಳ್ಬೇಕು. ಹಾಗಾದರೆ ನಮಗೆ ಗೊತ್ತಿರತಕ್ಕಂಥ ಸೂತ್ರ, ಚಕ್ರಬಡ್ಡಿಯ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಎ ಇಸ್ ಈಕ್ವಲ್ ಟು ಪಿ ಇಂಟು 1 + ಆರ್ + r/100 ಹೋಲ್ ಟು ದಿ ಪವರ್ ಆಫ್ ಎನ್. ಹಾಗಾದರೆ ನಾವು ಬೆಲೆಗಳನ್ನು ಆದೇಶ ಮಾಡೋಣ. ಎ ಇಸ್ ಈಕ್ವಲ್ ಟು ಪಿ ಬೆಲೆ 10,800 ಇಂಟು 1 + ಆರ್ ಬೆಲೆ ಇಲ್ಲಿ ನೋಡಿ 25/2 100 ಹೋಲ್ ಟು ದಿ ಪವರ್ ಆಫ್ 3 ವರ್ಷಗಳ ಕಾಲಾವಧಿ. ಹಾಗಾದರೆ ಈ 2 ಎಂಬುದು ಛೇದಕ್ಕೆ ಬರುತ್ತೆ. ಹಾಗಾದರೆ ನಾವು ಇದನ್ನು ತೆಗೆದುಕೊಂಡು ಸುಲಭ ರೂಪಕ್ಕೆ ತರೋಣ ಮಕ್ಕಳೇ. ಹಾಗಾದರೆ ಮುಂದಿನ ಸ್ಟೆಪ್ಪನ್ನು ಬರಿಬೇಕು. ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂದರೆ ಒಂದಿರುತ್ತೆ ಮಕ್ಕಳೇ. ಹಾಗಾದರೆ ಮುಂದಿನ ಹಂತದಲ್ಲಿ ನಾವು ಎ ಇಸ್ ಈಕ್ವಲ್ ಟು 10,800 ಇಂಟು ಬರ್ತಕ್ಕಂಥದ್ದೆಷ್ಟು 225. ಆ 100/102 200 ಅಂತ ಛೇದಕ್ಕೆ ಬರುತ್ತೆ. ಆ 225 ನಾವು ಹಾಗೆ ಬರ್ಕೊಂಡ್ವಿ. ಕಾಲಾವಧಿ 3 ವರ್ಷ. ಇಲ್ಲಿ ಎ ಇಸ್ ಈಕ್ವಲ್ ಟು 10,800 ಇಂಟು ಇಲ್ಲಿ 25 9 225 25 8 200 ಹೋಲ್ ಕ್ಯೂಬ್ ಅಂತ ಬರೆಯೋಣ. ಹಾಗಾದರೆ ಎ ಇಸ್ ಈಕ್ವಲ್ ಟು 10,800 ಇಂಟು ಇಲ್ಲಿ 9 ಕ್ಯೂಬ್ ಅಂದರೆ ನಮಗೆ 729 ಆಗುತ್ತೆ. ಡಿವೈಡೆಡ್ ಬೈ 8 ಕ್ಯೂಬ್ ಅಂದರೆ 512 ಆಗುತ್ತೆ. ಹಾಗಾದರೆ ಮಕ್ಕಳು ಇದನ್ನು ನಾವು ಸುಲಭ ರೂಪಕ್ಕೆ ತಂದಾಗ 10,800 ಇಂಟು 729/512 ಸುಲಭ ರೂಪಕ್ಕೆ ತಂದರೆ 15,377.34 ಅಂತ ಆಗುತ್ತೆ. ಹಾಗಾದರೆ ನಮಗೆ ಚಕ್ರಬಡ್ಡಿ ಎಷ್ಟು ಅಂತಂದಾಗ ಚಕ್ರಬಡ್ಡಿ ಈಸ್ ಈಕ್ವಲ್ ಟು ಸೂತ್ರ ಏನು, ಎ ಮೈನಸ್ ಪಿ, ಅಸಲು ಮೊತ್ತ ಮೈನಸ್ ಅಸಲು. ಹಾಗಾದರೆ ನಮಗೆ ಈ ಲೆಕ್ಕದಲ್ಲಿ ಬಂದಂಥ ಮೊತ್ತ 15,377.34 ಮೈನಸ್ ಅಸಲು ಬೆಲೆ ಎಷ್ಟು, ನಮಗೆ ಬಂದಂಥ ಅಸಲು ಬೆಲೆ 10,800. ಈಗ ಇವೆರಡನ್ನೂ ಕೂಡ ಕಳೆದ್ರೆ ನಮಗೆ ಸಿಗ್ತಕ್ಕಂಥದ್ದು 4,577.34. ಹಾಗಾಗಿ 4,577.34 ಎಂಬುದು ಚಕ್ರಬಡ್ಡಿ ಆಗುತ್ತದೆ ಮಕ್ಕಳೇ. ಚಕ್ರಬಡ್ಡಿಗೆ ಸಂಬಂಧಿಸಿದಂಥ ಮತ್ತೊಂದು ಸಮಸ್ಯೆಯನ್ನು ನಾವು ಬಿಡಿಸುವುದಾದರೆ, ಅಸಲು 10,000, ದರ 4% ಮತ್ತು ಕಾಲ 2 ವರ್ಷಗಳು ಆದಾಗ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ. ಹಾಗಾದರೆ ಈ ಲೆಕ್ಕವನ್ನು ನಾವು ಬಿಡಿಸೋಣವೇ ಮಕ್ಕಳೇ. ಇಲ್ಲಿ ಚಕ್ರಬಡ್ಡಿಯ ಸೂತ್ರ ಎ ಇಸ್ ಈಕ್ವಲ್ ಟು
P plus 1 plus R divided by 100 all to the power of n. ಅಂದರೆ A is equal to ಇಲ್ಲಿ ಮಕ್ಕಳು P ಇಂಟು ಇದು P ಇಂಟು ಸೂತ್ರ P ಇಂಟು ಅಂತ ಹಾಕಬೇಕು. A is equal to P ಅಂದರೆ ನಮಗೆ ಅಸಲು 10,000 ಇಂಟು 1 ಪ್ಲಸ್ ದರ 4% ಡಿವೈಡೆಡ್ ಬೈ 100 all to the power of n ಅಂದರೆ 2. ಹಾಗಾದರೆ A is equal to 10,000 ಲಾಸವನ್ನು ತೆಗೆದುಕೊಂಡ್ರೆ ನಮಗೆ ಇಲ್ಲಿ ಬರ್ತಕ್ಕಂಥದ್ದು 100 ಲಾಸ ತೆಗೆದುಕೊಂಡು ನಾವು ಭಿನ್ನರಾಶಿ ಸಂಕಲನ ಮಾಡಿದರೆ 104 ಹೋಲ್ ಸ್ಕ್ವೇರ್ ಆಗುತ್ತೆ. 104/100 ಹೋಲ್ ಸ್ಕ್ವೇರ್ ಆಗುತ್ತೆ. ಇದನ್ನು 104/100 ಇಂಟು 104/100 ಅಂತ ಬರಿತೀವಿ ಮಕ್ಕಳೇ. ಸೊ ಇವೆಲ್ಲವನ್ನು ಕೂಡ ನಾವು ಇವೆರಡು 0 ಇವೆರಡು 0 ಇವೆರಡು 0 ಇವೆರಡು 0 ತೆಗೆದು ಸುಲಭ ರೂಪಕ್ಕೆ ತಂದಾಗ 104 ಇಂಟು 104 ಗುಣಿಸಿದರೆ ನಮಗೆ ಸಿಗ್ತಕ್ಕಂಥದ್ದು 10,816. ನಮಗೆ ಬೇಕಾಗಿರ್ತಕ್ಕಂಥದ್ದು ಚಕ್ರಬಡ್ಡಿ ಈಸ್ ಈಕ್ವಲ್ ಟು A ಮೈನಸ್ ಪಿ. ಚಕ್ರಬಡ್ಡಿ ಈಸ್ ಈಕ್ವಲ್ ಟು A ಮೈನಸ್ ಪಿ ಅಂದರೆ A ಅಂದರೆ ಮೊತ್ತ 8,016 ಮೈನಸ್ ಪಿ ಅಂದರೆ ಅಸಲು 10,000 ಕಳೆದ್ರೆ ನಮಗೆ ಬರ್ತಕ್ಕಂಥದ್ದು 816. ಹಾಗಾದರೆ 816 ರು ಎಂಬುದು ಚಕ್ರಬಡ್ಡಿ ಆಗುತ್ತದೆ. ಮಕ್ಕಳ ಚಕ್ರಬಡ್ಡಿಯ ಮತ್ತೊಂದು ಸಮಸ್ಯೆಯನ್ನು ನಾವು ತಿಳ್ಕೊಳ್ಳೋದಾದರೆ ಅಸಲು 18,000 ರೇಟ್ 10%, n ಕಾಲಾವಧಿ 2.5 ವರ್ಷ. ನೋಡಿ ಇಲ್ಲಿ ನಾವು 2.5 ವರ್ಷ ಕಾಲ ಇರೋದ್ರಿಂದ ಈ 2 ಪೂರ್ಣ ವರ್ಷಕ್ಕೆ ಮೊದಲು ಚಕ್ರಬಡ್ಡಿ ಕಂಡುಹಿಡ್ಕೊಳ್ಬೇಕು. ಉಳಿದ ಅರ್ಧ ವರ್ಷಕ್ಕೆ ಸರಳ ಬಡ್ಡಿ ಲೆಕ್ಕಾಚಾರ ಮಾಡಿ ನಾವು ನಂತರ ಕೂಡಬೇಕಾಗುತ್ತೆ. ಹಾಗಾದರೆ ಸರಳ ಬಡ್ಡಿಯ ಸೂತ್ರ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಮಕ್ಕಳೇ, ನಮಗೆ ಗೊತ್ತಿರುವಂತೆ ಸರಳ ಬಡ್ಡಿಯ ಸೂತ್ರ A is equal to ನಾವು ಸೂತ್ರ A is equal to P ಇಂಟು 1 ಪ್ಲಸ್ R ಡಿವೈಡೆಡ್ ಬೈ 100 all to the power of n. ಇದಕ್ಕೆ ನಾವು ಬೆಲೆಗಳನ್ನು ಆದೇಶ ಮಾಡ್ತಾ ಹೋಗೋಣ. ಇಲ್ಲಿ A ಅಂದರೆ 18,000, 1 ಪ್ಲಸ್ ರೇಟ್ 10 ಡಿವೈಡೆಡ್ ಬೈ 100 all to the power of 2 ತೆಗೆದುಕೊಂಡು 2.5 ತೆಗೆದುಕೊಂಡಿಲ್ಲ, ಮೊದಲು 2 ಪೂರ್ಣ ವರ್ಷಗಳಿಗೆ ನಾವು ತೆಗೆದುಕೊಂಡ್ರೆ ಈ ಹಿಂದೆ ಮಾಡಿದಂತೆ ಮಕ್ಕಳೇ ಅನೇಕ ಸಮಸ್ಯೆಯನ್ನು ನಾವು ಬಿಡಿಸಿದ್ದೀವಿ. 18,000 ಇದಕ್ಕೆ ಲಾಸ ತೆಗೆದುಕೊಂಡ್ರೆ 110/100 ಹೋಲ್ ಸ್ಕ್ವೇರ್ ಅಂತಾಗುತ್ತೆ. ಹಾಗಾದರೆ 18,000 ಇಂಟು 11/10 ಹೋಲ್ ಸ್ಕ್ವೇರ್ ಅಂತಾಗುತ್ತೆ. 18,000 ಇಂಟು 11/10 ಇಂಟು 11/10 ಇದನ್ನು ನಾವು ಸುಲಭ ರೂಪಕ್ಕೆ ತಂದರೆ 21,780 ರೂಪಾಯಿ ಬಡ್ಡಿ ಆಗುತ್ತೆ. ಮುಂದಿನ ಅರ್ಧ ವರ್ಷಕ್ಕೆ ಸರಳ ಬಡ್ಡಿಯನ್ನು ಕಂಡುಹಿಡಬೇಕು. ಹಾಗಾದರೆ I is equal to PTR/100. PTR ಇಲ್ಲಿ ಅಸಲು 21,780 ನಮಗೇನು ಕೊನೆಗೆ ಸಿಕ್ಕಿತ್ತಲ್ಲ ಅದನ್ನು ತೆಗೆದುಕೊಳ್ತೀವಿ ಮೊತ್ತವನ್ನು, ಮತ್ತು ಟೈಮ್ 1 ವರ್ಷ ಅರ್ಧ ವರ್ಷ 1/2 ಇಂಟು ರೇಟ್ 10% ಡಿವೈಡೆಡ್ ಬೈ 100 ಅನ್ನು ಬರೆದಿದ್ದೀವಿ. ಇದನ್ನು ನಾವು ಸುಲಭ ರೂಪಕ್ಕೆ ತಂದರೆ 1,089 ರೂಪಾಯಿ ಆಗುತ್ತೆ. ಹಾಗಾದರೆ 2 ವರ್ಷಗಳ ಚಕ್ರಬಡ್ಡಿ A ಮೈನಸ್ ಪಿ ಅನ್ನು ಕಂಡುಹಿಡಿದಾಗ 21,780ರಲ್ಲಿ 18,000 ಕಳೆದರೆ ನಮಗೆ 3,180 ಬಂದಿತ್ತು. ಹಾಗಾದರೆ ಒಟ್ಟು ಬಡ್ಡಿ ಎಷ್ಟಾಗುತ್ತೆ? 3,180 ಮತ್ತು ಅರ್ಧ ವರ್ಷದ್ದು 1,089, ಒಟ್ಟಾರೆ 4,869 ಅಂತಕ್ಕಂಥದ್ದು ನಮಗೆ 2.5 ವರ್ಷಗಳಿಗೆ 10%ನಂತೆ 18,000 ರೂಗಳಿಗೆ ಆಗ್ತಕ್ಕಂಥ ಚಕ್ರಬಡ್ಡಿ ಆಗುತ್ತದೆ. ಪರಿಮಾಣಗಳ ಹೋಲಿಕೆ ಈ ಘಟಕದಲ್ಲಿ ಮಕ್ಕಳೇ ನಾವು ಅನೇಕ ಅಂಶಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.